ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ವಿಧಾನಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು. ವಿಶ್ವದಾರತಿ ಮತ ಪಂಥಗಳು ಬೇಡ, ನಾವೆಲ್ಲ ಭಾರತೀಯರು. ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಇಲ್ಲಿ ಸಕಲ ಸಮಾನರು. ನೆಲ ಕುಲ ಭಾಷೆ ಬೇರೆ ಬೇರೆ ಎನ್ನದಿರೋಣ ನಾವುಗಳು. ಒಂದೇ ನೆಲ ಒಂದೇ ಜಲ ಒಂದೇ ಗಿಡದ ಹೂವುಗಳು. ಗೀತ ಪುರಾಣ ಪುರಾಣ ಬೈಬಲ್ಲು ಸಕಲ ತತ್ವಸಾರ ಒಂದೇ. ಶಾಂತಿ ಸಾಮರಸ್ಯದಿ ಕೂಡಿ ಬಾಳಲೆಂದೇ. ಮಂದಿರ ಮಸೀದಿ ಚರ್ಚು ಶಾಂತಿ ನೆಮ್ಮದಿಯ ಧಾಮ. ಜಾತಿ ಧರ್ಮಗಳ ಹಂಗೂ ಇಲ್ಲ ಸರ್ವ ಜನರ ಸಂಗಮ. ದಯೆ ಕರುಣೆ ತ್ಯಾಗ ಸ್ನೇಹ ಇದುವೇ ನಮ್ಮ ನಿಜ ಧರ್ಮ. ಸಹನೆ ತಾಳ್ಮೆ ಸಾಮರಸ್ಯ ಕೂಡಿ ಬಾಳುವುದೇ ಮನುಜ ಧರ್ಮ. ದೇಶ ದೊಡ್ಡದು ದ್ವೇಷ ಸಲ್ಲದು, ಯಾರೇ ಬರಲಿ ಏನೇ ಬರಲಿ. ಬೆಳಗಲಿ ಬೆಳಗಲಿ ನಮ್ಮ ತಾಯಿ ಭಾರತಿ ವಿಶ್ವದಾರತಿ. ತಾಯಿ ಭಾರತಿ ವಿಶ್ವದಾರತಿ.
ಧನ್ಯವಾದಗಳು. ಡಾಕ್ಟರ್ ಅಭಿಷೇಕ್ ನಂಜಪ್ಪ ಮೂಲತಃ ನಂಜನಗೂಡಿನವರಾದ ಇವರು ಫಿಸಿಯೋಥೆರಪಿಯಲ್ಲಿ ಪದವಿ ಪಡೆದು ಮೈಸೂರಿನ VO2 ಮ್ಯಾಕ್ಸ್ ಥೆರಪಿ ಕೇಂದ್ರದಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಾ ರೋಗಿಗಳ ನೋವನ್ನು ತಗ್ಗಿಸಿ ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಲವಾರು ಕವಿತೆಗಳನ್ನ ರಚಿಸಿರುವ ಇವರು ಇದೀಗ ತಮ್ಮ ಕವಿತೆಯನ್ನ ವಾಚಿಸಬೇಕೆಂದು ಕೋರಿಕೆ. ಭುವನಮಾಲಿ. ಕನ್ನಡದ ಕೈಮೋಡದ ಹಿಂದೆ ನಾ ಕವಿಯಾಗಿ ಓಡೋಡಿ ಬಂದೆ. ಅರಳುವ ಹೂಬಳ್ಳಿ ಹಿಂದೆ ವೀಣೆಯ ಗಾನವ ನಾ ಕೇಳಿ ಬಂದೆ. ಕನ್ನಡದ ಕಲ್ದಾರಿ ಚಂದ, ಬೇಲೂರು ಹಳೆಬೇಡೆ ಅಂದ. ಈ ತಲಕಾವೇರಿ ನೀರಿನಿಂದ ನಮ್ಮ ಕರ್ನಾಟಕದ ಅಲಂಕಾರ ಚಂದ. ಕನ್ನಡ ಕನ್ನಡ ಎನ್ನುವುದೇ ಶ್ರೀಗಂಧ, ಆ ಶ್ರೀಗಂಧವೇ ನಮ್ಮ ಶಿವನಿಗೆ ಸಂಬಂಧ. ದಾಸಶರಣ ಸಾಹಿತ್ಯದ ಆನಂದ, ಜಾನಪದದ ಶ್ರೀಮಂತಿಕೆಯ ಸ್ವಚ್ಛಂದ. ನೀ ಕಲಿಯುವ ಕನ್ನಡವೇ ಅಮ್ಮನ ಉಸಿರು, ನೀ ಬರೆಯುವ ಕನ್ನಡವೇ ಅಪ್ಪನಿಗೆ ಹೆಸರು. ದೇಶಗಳಿಂದ ಸಾಗರದಂತೆ ಹರಿದು ಬರುವ ಜನರು, ನೆರೆ ರಾಜ್ಯಗಳಿಗೂ ನಮ್ಮ ಕರ್ನಾಟಕ ತವರು. ಕನ್ನಡದಿಂದ ಎನ್ನವನ ಹಸನು, ಕನ್ನಡಾಭಿಮಾನಿಗಳೇ ನಿಮಗಿದೋ ನನ್ನ ಶರಣು, ಕನ್ನಡಾಭಿಮಾನಿಗಳೇ ನಿಮಗಿದೋ ನನ್ನ ಶರಣು. ಜೈ ಹಿಂದ್, ಜೈ ಕರ್ನಾಟಕ. ಕವಿ ಡಾಕ್ಟರ್ ಚಂದ್ರಗುಪ್ತ. ಮೈಸೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದು, ನನ್ನವ್ವ, ದಲಿತರ ಶಿಕ್ಷಣ ಮತ್ತು ಸಬಲೀಕರಣ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಾಧನೆಗೆ ಅನೇಕ ಪುರಸ್ಕಾರಗಳು ಸಂದಿವೆ. ಇದೀಗ ಅವರ ಕವಿತೆಯ ವಾಚನ. ಮುಂದಿನ ಸಿದ್ಧತೆಗಾಗಿ ಚಂದ್ರಶೇಖರ್ ಜಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ನನ್ನ ಕವನದ ಶೀರ್ಷಿಕೆ ಇದೇನ ಸಂಸ್ಕೃತಿ. ಕಿಚ್ಚು ಹುಚ್ಚು ಬೆಚ್ಚು ದೇಶ ವಿದೇಶದಳು ಮನೆ ಮಾತಾಗಿದೆ. ಮಣಿಪುರದ ಮಾನಿನಿಯರ ಅಮಾನವೀಯ ಮೆರವಣಿಗೆ ಇದೇನ ಸಂಸ್ಕೃತಿ. ಉಟ್ಟು ಬಟ್ಟೆಯ ಬಿಚ್ಚಿ ಮುಟ್ಟಬಾರದನ್ನ ಮುಟ್ಟಿ ಕೇಕೆ ಹಾಕಿ ಕ್ರೌರ್ಯ ಮೆರೆದು ಗಹಗಹಿಸಿ ನರ್ತಿಸಿದ ಮನುಕುಲವೇ ಇದೇನ ಸಂಸ್ಕೃತಿ. ತಾಯ ಮರೆತು ಮಡಲಿ ಮರೆತು ಸಹೋದರಿಯರ ಮರೆತಿರ, ಮಾನವತೆಯ ಭಂಗ ಮಾಡಿ ಭಾವೈಕ್ಯತೆಯ ಮರೆತಿರ ಇದೇನ ಸಂಸ್ಕೃತಿ. ಕಾಯುವ ದೊರೆಯು ಕಾಲಕ್ಕಿತ್ತು ಬೊಬ್ಬೆಯೊಡೆಯುವ ಸೈನಿಕ, ಮರತೆ ಏಳ್ಕೋ ಮನುಜ ಮತವ ದೃಷ್ಟಿಹೀನ ನಾವಿಕ ಇದೇನ ಸಂಸ್ಕೃತಿ. ಧರ್ಮ ಮೀರಿ ಕರ್ಮವೆಂದು ಕಾಯಕವ ಮರೆತಿರ, ಜೀವ ಬೆಲೆ ದೇಹ ಬೆಲೆ ಹರಿಯದಾದ ಕೂಳರೆ ಇದೇನ ಸಂಸ್ಕೃತಿ. ಮಾತಿನಲ್ಲಿ ಶಾಂತಿ ಮಂತ್ರ, ಬೇಟಿ ಬಚಾವೋ ಬೇಟಿ ಪಡಾವೋ ಏಕೆ ಈ ಉದ್ಗರ ಇದೇನ ಸಂಸ್ಕೃತಿ. ಭರತ ಮಾತೆ ಶೀಲಹರಣ ದುಶ್ಯಾಸನರಾದಿರ, ಮದ ಮತ್ಸರ ಭಾವದಲ್ಲಿ ಮರತಿರ ಸಂಸ್ಕಾರವ ಇದೇನ ಸಂಸ್ಕೃತಿ. ಬೇಕೇ ಬೇಕು ನ್ಯಾಯ ಬೇಕು, ನಮ್ಮ ಕಾಯುವ ನಾಯಕ ಬೇಕು, ನಾವುಗಳು ಅರಿಯಬೇಕು ವಿಶ್ವಗುರುವ ಮಾಟವ ಇದೇನ ಸಂಸ್ಕೃತಿ. ಶಾಂತಿ ಮಂತ್ರ ಮೊಳಗಲಿ, ಅತ್ಯಾಚಾರ ಅಳಿಯಲಿ, ಸಾಮರಸ್ಯ ಬೆಳೆಯಲಿ, ಭೇದ ಭಾವ ನಶಿಸಲಿ ಇದೇನ ಸಂಸ್ಕೃತಿ. ಉಳಿಸಿ ಉಳಿಸಿ ರಾಷ್ಟ್ರ ಉಳಿಸಿ, ಮಹಿಳೆಯರ ಮಾನ ಉಳಿಸಿ, ಭರತ ಮಾತೆ ಶೀಲ ಉಳಿಸಿ, ಮಾನವತೆಯ ಮೌಲ್ಯ ಉಳಿಸಿ ಇದೇನ ಸಂಸ್ಕೃತಿ. ಎಲ್ಲರಿಗೂ ನಮಸ್ಕಾರ. ಪದಕವನ್ನ ಪಡೆದಿರುವ ಇವರು ಸುಮಾರು 25ಕ್ಕೂ ಹೆಚ್ಚು ಕವಿತೆಗಳನ್ನ ಬರೆದಿದ್ದಾರೆ. ಇದೀಗ ನಿಮ್ಮ ಮುಂದೆ ಚಂದ್ರಶೇಖರ್ ಜಿ. ಕವಿತೆಯ ತಲೆಬರಹ ಮೊದಲು ನೆಟ್ಟ ಪೈರು. ನುಡಿ ನುಡಿ ಓಡಿಸಿ ಸವಿ ನುಡಿ ಹೊರಡಿಸಿ, ನುಡಿದಳು ತಾಯಿ ಆಡೊಂದ. ಕರುಳಿನ ಮಮತೆಯ ಎದೆಯಾಲಲ್ಲಿ ಸೇರಿಸಿ, ತುಂಬಿಸಿ ಅರಸಿದಳು ಬಾಯಿ ತುಂಬ. ಅವಳೆದೆ ಮಿಡಿತವ ಹೃದಯದಿ ಆಲಿಸಿ, ಬೆಳೆಯಿತು ಜನಪದ ಸೊಗಡೊಂದು. ಭತ್ತದ ನಾಟಿಯ ಬೆವರಿನ ಸಿರಿಯಲ್ಲಿ ಮೊಳಗಿತು ಕಾಯಕದಾಡೊಂದು. ರಾಗಿಯ ತಿರುವಿದ ಕೈಯನ್ನು ಹಿಡಿದು ಕಡ್ಡಿಯೇ ಬಿಟ್ಟಳು ಬೀಸುವ ಪದವೊಂದು. ಕಡಲೆಯ ನಡುವೆ ಬೇಡದ ಕಳೆಯ ಹೊರ ಹಾಕಲು ನುಡಿದಳು ಜರಿಪದವೊಂದು. ಆನಂದ ತವರಿನ ಋಣವನ್ನು ನೆನೆದು ರಸಬಳ್ಳಿ ಹಬ್ಬುವ ವರವನ್ನು ನೀಡಿ, ಪಡೆದಳು ಬಳುವಳಿ ಆಂಗರುವನ್ನು. ತೊಟ್ಟಿಲು ಕಟ್ಟಿ ಹಸುಗೂಸಿನ ಜೊಲ್ಲಲು ತೀಡಿ, ತೂಗುತ್ತ ನುಡಿದಳು ಜೋಗುಳ ಪದವ. ಕಂದನ ಆಟದ ಪರಿಯನ್ನು ಕಂಡು ಧೂಳಿನ ಕಣವನ್ನು ಲೇವಡಿ ಮಾಡಿ, ತೊಳೆದಳು ತೆಂಗಿನ ತಿಳಿ ನೀರು ತಕ್ಕೊಂಡು.
ನೆರೆದ ಹೆಣ್ಣಿನ ಬದುಕಿನ ಹೊಸತನಕ್ಕೆ ಬರೆದೇ ಬಿಟ್ಟಳು ಚಪ್ಪರದಾಡನ್ನು. ವಧುವರರನ್ನು ಕೂಡಿಸಿ ನಲಿವಿನ ಹುಗ್ಗಿಯ ಮಾಡಿ ಉತ್ತದೆ ಬಿತ್ತದೆ ಎತ್ತಳು ಸೋಬಾನೆ ಪದವನ್ನು. ವಸ್ತಿಲ ದಡದಲ್ಲಿ ಗಂಡ ಹೆಂಡಿನ ಒಲವನ್ನು ಕಾಣಲು ಕೊಟ್ಟಳು ಒಡಪಿನ ಗುರಿಯನ್ನು. ಕನ್ನಡ ಕಟ್ಟಲು ದಿಕ್ಕನ್ನು ತೋರಿ ಮಣ್ಣಲ್ಲಿ ಹುದುಗಿದಳು ಅವಳಂದು. ಜನವಾಣಿ ಬೇರಾಗಿ ಕವಿವಾಣಿ ಹೂವಾಗಿ ಮುದುಡದೆ ನಿಂತಳು ಅವಳಿಂದು. ಅಸ್ಮಿತೆ ಅಸ್ತಿತ್ವಕ್ಕೆ ಆದಿಯಾಗಿ ಅಡಿಪಾಯದ ಗುರುವಾಗಿ ತೂಗುತ್ತಲಿರುವಳು ಎಂದೆಂದು. ಧನ್ಯವಾದಗಳು. ಮುಂದಿನ ಕವಿ ಚೈತ್ರ. ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ಆಶ್ರಯ ಪಡೆದಿರುವ ಚೈತ್ರ ಅವರು ದ್ವಿತೀಯ ಬಿಕಾಂ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ವಿದ್ಯಾಭ್ಯಾಸದ ಜೊತೆಗೆ ಸಾಹಿತ್ಯದ ಅಭಿರುಚಿಯುಳ್ಳ ಇವರು ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಇದೀಗ ಅವರಿಂದ ಕವಿತೆಯ ವಾಚನ. ಮುಂದಿನ ಸಿದ್ಧತೆಗಾಗಿ ದಿಲೀಪ್ ಹೆಚ್. ಹೆಸರು ಅಮ್ಮ. 9 ತಿಂಗಳು ಗರ್ಭದಲ್ಲಿರಿಸಿ ಹಲವಾರು ಸಂಕಟಗಳನ್ನು ಅನುಭವಿಸಿ ಹಾರೈಕೆ ಮಾಡಿ ಜನ್ಮ ಕೊಟ್ಟವಳು ನನಗೆ ನನ್ನಮ್ಮ. ಅವಳ ಮಡಿದೇ ಸ್ವರ್ಗವು ನನಗೆ ಇನ್ನೇನು ಬೇಡಮ್ಮ. ಅತ್ತಾಗ ಲಾಲಿಸಿ ಪಾಲಿಸಿ ಮುದ್ದಾಡಿದಳು ನನ್ನಮ್ಮ. ಅತ್ತಾಗ ಲಾಲಿಸಿ ಪಾಲಿಸಿ ಮುದ್ದಾಡಿದಳು ನನ್ನಮ್ಮ. ನಾನು ನಕ್ಕಾಗ ತನ್ನೆಲ್ಲ ನೋವನ್ನು ಮರೆತು ಮಗುವಲ್ಲಿ ಮಗುವಾಗುವಳು ನನ್ನಮ್ಮ. ಅಕ್ಕರೆಯ ತುತ್ತನಿಟ್ಟು ಜೋಪಾನವಾಗಿ ನೋಡಿಕೊಂಡು ನನ್ನ ಮೊದಲ ಗುರು ಆಗಿಹಳು ನನ್ನಮ್ಮ. 1000 ಜನ್ಮ ಹುಟ್ಟಿ ಬಂದರೂ ತೀರಿಸಲಾಗದು ಅವಳ ಋಣವನ್ನ. ನನ್ನ ಜೀವನದಲ್ಲಿ ಕಾಣುವ ದೇವರು ಒಬ್ಬರೇ ಆಗಿಹರು, ಅದುವೇ ನನ್ನಮ್ಮ. ಥ್ಯಾಂಕ್ ಯು. ಕವಿ ದಿಲೀಪ್ ಎಚ್. ಮಂಡ್ಯ ಜಿಲ್ಲೆಯ ಹುಲಿಕೆರೆ ಕೊಪ್ಪಲಿನ ನಿವಾಸಿಯಾದ ಇವರು ಚೆನ್ನೈನ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ PhD ಸಂಶೋಧನಾ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವಿತೆ ಹೆಸರು ಮರೆಯದಿರು ಹೇಳ್ತನವ. ಮರೆಯದಿರು ಹೇಳ್ತನವ, ಮರೆತು ಕಾಡಿಸದಿರು ತಾಯಿನವ. ಕ್ಷಣಕಾಲ ಸುಖಕ್ಕಾಗಿ ಕೊಲ್ಲದಿರು ಹೆಣ್ಣು ಜನ್ಮವು. ಹೆಣ್ಣು ರಾಮಾಯಣ ಮಹಾಭಾರತ ಪಾತ್ರಗಳಲ್ಲ, ಮಹಾಕಾವ್ಯಗಳ ಪಾವಿತ್ರ್ಯತೆಗೆ ಸಾಕ್ಷಿಯಾದವರು. ಹೆಣ್ಣನ್ನು ಬಯಸುವ ಬಯಕೆ ಕಾಮನೆಗಳ ಬಿಡು, ಪ್ರೀತಿ ವಾತ್ಸೆಗಳ ತೆರೆದಿಡು, ನೋವು ನಲಿವುಗಳ ಮಡಿದು ಹೆಣ್ಣು, ಭಾವನೆಗಳ ಕಡಲು ಹೆಣ್ಣು. ಹೆಣ್ಣು ಮಮತೆ ತೋರಿ ತಾಯಿಯಾದಳು, ಸದಾ ಕಾಳಜಿ ಮಾಡಿ ಸೋದರಿಯಾದಳು, ಸುಖ ದುಃಖ ಅರಿಯುವ ಗೆಳತಿಯಾದಳು, ಜೀವನ ನೌಕೆಯಲ್ಲಿ ಜೊತೆಗಾತಿಯಾಗಿ ಪಯಣಿಸುವ ಮಡದಿಯಾದಳು, ಜೀವನಕ್ಕೆ ಆಸರೆಯಾದಳು. ಮರೆಯದಿರು ಹೇಳ್ತನವ, ಮರೆತು ಕಾಡಿಸದಿರು ತಾಯಿನ. ಅವಕಾಶಕ್ಕಾಗಿ ಧನ್ಯವಾದ. ಮುಂದಿನ ಕವಿ ದೀಪದ ಮಲ್ಲಿ. ಕವಿ, ಹೋರಾಟಗಾರ್ತಿ, ಕಲಾವಿದೆಯಾದ ಇವರು ಮೂಲತಃ ತುಮಕೂರಿನವರು. ದೀಪದ ಮಲ್ಲಿ ಇವರ ಕಾವ್ಯನಾಮ. ಸಾಹಿತ್ಯ, ರಂಗಭೂಮಿ ಮತ್ತು ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿದ್ದು ಲೈಂಗಿಕ ಅಲ್ಪಸಂಖ್ಯಾತರು ಹಾಗೂ ರೈತರ ಬಲವರ್ಧನೆಗಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಅಸ್ಮಿತಾ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ 2015ರ ಚೊಚ್ಚಲ ಪುಸ್ತಕ ಬಹುಮಾನದೊಂದಿಗೆ ಅನೇಕ ಪುರಸ್ಕಾರಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಮಸ್ಕಾರ. ಕವಿತೆಯ ಶೀರ್ಷಿಕೆ ನದಿ ಮೂಲ. ಕಾಲ ಗರ್ಭದೊಳಗೆ ಸತ್ಯ ಹೂತು ಹೋದ ಭಗ್ನಭಾವ, ಒಳಗೊಳಗೆ ಮುಳುಗುತ್ತೇನೆ, ನದಿ ನನ್ನ ಹೆಸರು. ಸುಮ್ಮನೆ ಹರಿಯುತ್ತಲಿದ್ದೆ, ಕಟ್ಟಿದ ಒಡ್ಡುಗಳಿಗೆಲ್ಲ ಸೆಡ್ಡು ಹೊಡೆದು ಸಾಗುತ್ತಲೇ ಇದ್ದೆ. ಒರಟು ಗಂಡುಗಳು ಬೆಣಚುಗಳಾದವು, ಬಂಡೆಗಳು ಇದ್ದಲ್ಲೇ ಕಂಗೆಟ್ಟವು. ದಾರಿ ಬಳಸಿದೆ, ಇಳಿದು ಏರಿದೆ, ಏರಿ ಕೂಡಿದೆ, ಕೂಡಿ ಮತ್ತೆ ಕಳೆದೆ. ಈಗಲೂ ಕೆಲವರು ನೀಯುತ್ತಾರೆ, ಕೆಲವರು ಹಾಯುತ್ತಾರೆ, ಕೆಲವರು ದಾಹ ತೀರಿಸಿಕೊಳ್ಳುತ್ತಾರೆ. ನಾನು ಹರಿಯುತ್ತಲೇ ಇದ್ದೇನೆ. ಈಜಿ ದಡ ಸೇರಿದವರೆಷ್ಟೋ, ಮುಳುಗಿ ಸತ್ತವರೆಷ್ಟೋ, ಇಳಿಯಲಂಜಿ ಈಜಲಂಜಿ ಬದಿಗೆ ಕಲ್ಲ ತೂರಿ ಅಲೆಯ ಉಂಗುರುಂಗುರಕ್ಕೆ ಗೆದ್ದೆವೆಂದು ಕೇಕೆ ಹಾಕಿದವರೆಷ್ಟೋ. ನಾನು ಹರಿಯುತ್ತಲೇ ಇದ್ದೇನೆ. ಕಿಲುಬು ಕಾಸು ಇದ್ದವರ, ಬೇಡಿ ಬಂದು ಸತ್ತವರ, ಹರಕಲು ಚಡ್ಡಿ ಮುರುಕಲು ಮಡಕೆ, ಅಸ್ಥಿ ಭಸ್ಮ ಕದಡಿ ಕಲಸಿ ಉಸಿರು ಚಲ್ಲಿ ಹೋದವರ ಲೆಕ್ಕವಿಡದೆ ನಾನು ಹರಿಯುತ್ತಲೇ ಇದ್ದೇನೆ. ಅನ್ಯಾಯವಾಗಿದೆಯಂತೆ ನನಗೆ ನಿಲ್ಲಿಸಿ ಮಲಿನ ಮಾಡುವುದ ನಿಲ್ಲಿಸಿ, ಬಂದವರೆಲ್ಲ ಹೇತು ಬಾವುಟಗಳ ಹೂತು ಹೋದದ್ದೇ ಬಂತು. ನಾನು ಹರಿಯುತ್ತಲೇ ಇದ್ದೇನೆ. ಊರು ಮನೆ ಜನ ಬದುಕಿ ಬಾಳಿದರು, ಸಮೃದ್ಧಿಯ ಫಸಲನ್ನುಂಡರು, ಗಡಿ ಗುಡಿ ಬೇಲೆ ಎಳೆದರು. ಹೊಗೆ ಧೂಳು ಕೊಳಚೆ ನೀರು ಹೆಸರಿಗಿಷ್ಟು ಮಸಿಯ ಹಚ್ಚಿ
ಉಡಿ ತುಂಬಿ ಕಳಿಸಿದರು, ಬಾಗಿನವ ಅರ್ಪಿಸಿದರು. ನಾಗರಿಕತೆಯ ಕಟ್ಟಿ ನದಿಯ ನೆನಪ ಮರೆತರೂ ನಾನು ಹರಿಯುತ್ತಲೇ ಇದ್ದೇನೆ. ಈಗೀಗ ಬಹಳವೇ ನಂಬಿದ್ದೇನೆ, ಕಾಯಿಲೆ ಬಿದ್ದಿದ್ದೇನೆ, ಕೃಷಿಣಾಗಿದ್ದೇನೆ, ಬೋರ್ಗರೆತದ ಸದ್ದಡವಿದೆ. ಒಂದು ಕಾಲದಲ್ಲಿ ಅಗಾಧ ಹರಿವಿಗೆ ಕಾರಣವಾಗಿದ್ದ ಹೆಸರಾಗಿದ್ದ ನನ್ನೊಳಗನ್ನ ಜನ ಇಂದು ಮಗುವಿನ ಉಚ್ಚೆಗೆ ಹೋಲಿಸುತ್ತಿದ್ದಾರೆ. ಒಣ ಕಾದ ಬಂಡೆಗಳ ನಡುವೆ ನಾನು ಹರಿಯುತ್ತಲೇ ಇದ್ದೇನೆ. ಹುಡುಕಬಲ್ಲಿರೇನು ನದಿಯ ಮೂಲ, ಸಾಗಿ ಬರುವೆನೇನು ದಾರಿ ದೂರ, ತಲುಪುವ ಗಮ್ಯ ಹೆಜ್ಜೆ ಬಾರ. ಅಸ್ಮಿತೆಯ ಅಳಿಸಿ ಅಮಲಲ್ಲಿ ಮೆರೆಯುವ ಲೋಕದೃಷ್ಟಿಯಲ್ಲಿ ಹೆಚ್ಚೇನು ಹೇಳಲಾರೆ, ಬರೆದುಕೊಳ್ಳಲಿ ಲೋಕ ತನ್ನದೇ ಶರ. ಧನ್ಯವಾದಗಳು. ಮುಂದಿನ ಕವಿ ಡಾಕ್ಟರ್ ನಮನ BN. ಮೂಲತಃ ಚಿಕ್ಕಮಗಳೂರಿನ ಬೆರಣಗೋಡು ಗ್ರಾಮದವರಾದ ಇವರು ಗಾಯಕಿಯಾಗಿ, ನೃತ್ಯಗಾತಿಯಾಗಿ, ನಿರೂಪಕಿಯಾಗಿ, ಲೇಖಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹೈಸ್ಕೂಲು ಹಂತದಲ್ಲಿ ಕವನ ಸಂಕಲನ ಹೊರತಂದಿರುವ ಇವರು ಶ್ರೀಲಂಕಾದಲ್ಲಿ ನಡೆದ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇದೀಗ ನಿಮ್ಮ ಮುಂದೆ ಡಾಕ್ಟರ್ ನಮನ BN. ನಮಸ್ಕಾರ. ನನ್ನ ಕವಿತೆಯ ಶೀರ್ಷಿಕೆ ಯುದ್ಧ ಮುಗಿದ ಮೇಲೆ. ಬೆಂಕಿಯುಗುಳಿದ್ದ ಬಾನಿಗೆ ತೂಕಡಿಸಲು ಭಯ. ಹಾರುವ ಹಕ್ಕಿಗಳೆಲ್ಲ ಡ್ರೋನುಗಳಾಗಿ ಸ್ಫೋಟಿಸಿದರೆ, ರೆಕ್ಕೆ ಸುಟ್ಟು ಬಿದ್ದಿದ್ದ ಸೋಲೋಬೇಕಿಯೋ ಹೇಳಿತು, ಮುಗಿಲೆ ನೀನು ನಿಂತಲ್ಲೇ ಸ್ಫೋಟವಾದೆ, ನಾನು ಚಲಿಸುವಲ್ಲೇ ಗರಿ ಸುಟ್ಟುಕೊಂಡೆ. ಮುಗಿಲೆಂದಿತು. ಕತ್ತಲು ಸುಟ್ಟವರ ಕುರಿತು ಬೆಳಕು ಮಾರಿಕೊಂಡವರಿಗೆ ಏನು ದೂರು ಹೇಳಲಿ? ಅತ್ತು ಕೆಂಪಗೆ ಕಣ್ಣೂದಿಸಿಕೊಂಡಿದ್ದ ಜೋರ್ಡನ್ ನದಿಗೆ ದಾರಿಯೇ ಸಾಗುತ್ತಿಲ್ಲ. ದಡದುದ್ದಕ್ಕೂ ಸುಟ್ಟ ಮರಗಳ ಸಾಲು. ನದಿ ಕೊಳಗುತ್ತಿದೆ. ನನಗಿಲ್ಲದ ಬೇಲಿ ಇವರಿಗೇಕೆ? ಗಡಿ ಹುಟ್ಟಿದ್ದು ಯಾರಿಂದ? ಯುದ್ಧ, ಧರ್ಮ, ಆಸೆ, ಅಧಿಕಾರದ ಮೋಹ ಯಾರಿಂದ? ನನ್ನ ತೀರಗಳ ಯಾರು ಯಾರಿಗೆ ಹೇಗೆ ರುಜು ಮಾಡಿ ಮಾರಿಕೊಂಡರು? ಭಾಗ 2. ತನಾಕ್, ಕುರಾನ್, ಗೀತೆ, ಬೈಬಲ್ ಗ್ರಂಥ ಸಾಹೇಬಗಳೆಲ್ಲ ಯುದ್ಧ ಭೂಮಿಯಲ್ಲಿ ಶವವಾಗಿವೆ. ಜಗನಾಯಕರೆಲ್ಲ ಹೊಸ ಧರ್ಮ ಗ್ರಂಥಗಳನ್ನ ಹಳೆ ಹಸಿ ಸುಳ್ಳ ಶಾಹಿ ಹಾಕಿ ಬರೆಯುತ್ತಿದ್ದಾರೆ. ಸತ್ತ ಹಸುಗೂಸಿನ ಅಳುಮುಗ ಗೆಲುನಗೆಯನ್ನ ಅಣಕಿಸುತ್ತಿದೆ. ನಿರಾಶ್ರಿತರ ನೋವದನಿ, ಹರಿದ ರಕ್ತದ ಕಮಟು ವಾಸನೆ ಯಾವ ಐರನ್ ಡೋಮಿನ ದಿಗ್ಬಂಧನಕ್ಕೂ ಜಗ್ಗದೆ ಜಗತ್ತಿನ ತುಂಬಾ ಚರಮಯಾತ್ರೆ ಹೊರಟಿದೆ. ಸುಟ್ಟ ಮಹಡಿಗಳ ಹೊಗೆ ಬಿಸಿ ಮೋಡವಾಗಿ ಬ್ರಹ್ಮಾಂಡಕ್ಕೆ ಹರಿಸುತ್ತಿದೆ ಬೆಂಕಿ ಮಳೆ. ಬೆಂಕಿ ಮಳೆಯಲ್ಲಿ ಚಳಿ ಕಾಯಿಸಿಕೊಂಡ ಶ್ವೇತಭವನದ ದೊರೆಗೀಗ ಶಾಂತಿ ಪುರಸ್ಕಾರದ ಚಿಂತೆ. ಭಾಗ 3. ಯುದ್ಧ ಭೂಮಿಯ ಪಾತ್ರಧಾರಿಗಳೆಲ್ಲ ಒಬ್ಬರ ಮೇಲೊಬ್ಬರು ಸುಂಕ ಹೇರುತ್ತಾ ವಿದೇಶ ಯಾತ್ರೆಯಲ್ಲಿದ್ದಾರೆ. ಸತ್ತ ಯೋಧನ ಬಂಧುಗಳೆಲ್ಲ ದೇಶ ಪ್ರೇಮವನ್ನ ಉಂಡು ಉಪವಾಸದಲ್ಲಿ ಸೊರಗಿದ್ದಾರೆ. ಇಲ್ಲಿ ಕೊಂದವರು ಕೊಲೆಗಾರರೇ, ಕೊಲ್ಲಿಸಿದವರು ಕೊಲೆಗಾರರೇ. ಯುದ್ಧ ಮುಗಿದ ಮೇಲೆ ಸತ್ತಿದ್ದು ಸತ್ತವರು ನಾವು. ಧನ್ಯವಾದಗಳು. ಕವಿ ನಾಗರಾಜ ಜಿ. ಮೂಲತಃ ವಿಜಯನಗರ ಜಿಲ್ಲೆಯವರಾದ ಇವರು ಕರುನಾಡು ಸಾಹಿತ್ಯ ಪರಿಷತ್ತಿನ ರಾಜ್ಯ ಕಾರ್ಯದರ್ಶಿಯಾಗಿ ಮೈಸೂರು ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಅನೇಕ ಕವಿತೆಗಳು ಪ್ರಕಟಗೊಂಡಿವೆ. ಇವರ ಸಾಹಿತ್ಯ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ನಗರೀಕರಣದ ಕತ್ತಿ. ಬಾನಂಗಳಲ್ಲಿ ಕಾರ್ಮೋಡಗಳ ಕಟ್ಟಿ, ರಂಧ್ರಗಳು ಅಲ್ಲಲ್ಲಿ ಮಳೆಯಾನಿಯನ್ನು ಎನ್ನಡೆಗೆ ಹಟ್ಟಿ. ಎಚ್ಚರ ನೀನು ಆಗುವುದು ಜೀವಜಲ ತುಟ್ಟಿ, ರೈತರಲ್ಲಲ್ಲಿ ಕಾಯ್ತಿದ್ದರು ಬೀಜ ಬಿತ್ತಿ. ಜೀವ ಜಲವಿಲ್ಲದೆ ಎಲ್ಲಿದೆ ಆಹಾರ ಬುದ್ಧಿ. ಇರಿಯುತ್ತಿಗೆ ಭೂತಾಯಿಗೆ ನಗರೀಕರಣದ ಕತ್ತಿ, ಹನಿ ಹನಿ ಇಲ್ಲದೆ ಭೂತಾಯಿ ಹೋಗ್ತಿಗಳು ಬತ್ತಿ. ಕಾರ್ಖಾನೆ ಎಲ್ಲಲ್ಲಿ ತೋಡುತ್ತಿಗೂ ಬೆಟ್ಟ ಗುಡ್ಡ, ಭೂಮಿಯಾಗುವುದು ಕಾರ್ಖಾನೆ ನಗರಗಳ ಆಟ. ತೋಡುತ್ತಿರುವೆ ಜಗದ ಅಂತ್ಯಕ್ಕೆ ಕೆಡ್ಡ, ಪರಿಸರವಿರುವುದು ನಿನ್ನೊಳಿವಿಗೋ ದಡ್ಡ.
ಉರುಳತಿಹೆ ಧರೆಗೆ ವೃಕ್ಷಕ್ಕೆಲ್ಲಿದೆ ರಕ್ಷಣೆ, ಕೈಗಾರೀಕರಣದಿ ಮಾಡುತ್ತಿಹೆ ಭಕ್ಷಣೆ. ಬೆಂಬೆತ್ತಿ ಕಾಡ್ತಿಹನು ಮಾನವನೆಂಬ ತಿಗಣೆ, ಬದುಕುವುದು ಮುಂದೆ ಮರಗಳನ್ನು ಭೂಮಿಗೆ ಎಣೆ. ಹೆಚ್ಚುತ್ತಿರುವುದು ಜಗದ ತಾಪ, ಪ್ರಕೃತಿ ವಿಕೋಪ, ನಿನ್ನುಳಿವಿಗಾಗಿ ಹೋರಾಡು, ನಿನ್ನಲ್ಲಿ ಹುದು ಲೋಪ, ಮುಂದಿನ ಪೀಳಿಗೆಗೆ ಬಿಡು ಪರಿಸರದ ರೂಪ, ಮುಂದುವರೆದರೆ ತಟ್ಟುವುದು ನಿನಗೆ ಭೂತಾಯಿಯ ಶಾಪ. ಅವಕಾಶಕ್ಕಾಗಿ ಧನ್ಯವಾದ. ಮುಂದಿನ ಕವಿ ನಂಜುಂಡಯ್ಯ ಎಂ. ಟಿ. ನರಸೀಪುರ ತಾಲೂಕಿನ ತಲಕಾಡಿನವರಾದ ಇವರು ಪ್ರಸ್ತುತ ಚಾಮರಾಜನಗರ ಜಿಲ್ಲೆಯ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭೋಗಾಪುರ ಇಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಹಳಗನ್ನಡ ಸಾಹಿತ್ಯ, ವ್ಯಾಕರಣ, ವಿಮರ್ಶೆ ಇವರ ಆಸಕ್ತಿಯ ಕ್ಷೇತ್ರಗಳು. ಇವರ ಅನೇಕ ವಿಮರ್ಶಾ ಲೇಖನಗಳು ಹಾಗೂ ಕವಿತೆಗಳು ಪ್ರಕಟಗೊಂಡಿವೆ. ಇದೀಗ ನಿಮ್ಮ ಮುಂದೆ ನಂಜುಂಡಯ್ಯ ಎಂ. ಮುಂದಿನ ತಯಾರಿಗೆ ಕವಿತೆಯ ಶೀರ್ಷಿಕೆ ಕನ್ನಡ ಲಾಸ್ಯ. ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಮೊಳಕೆಯೊಡೆಯಿತು ಕನ್ನಡ, ಅಲ್ಲಿ ಸಿಕ್ಕಿದ ಲಿಪಿಯು ಕನ್ನಡ ಕನ್ನಡ. ಭೂಗೋಳವನ್ನೇ ಸುತ್ತಿ ಸುತ್ತಿ ತಾಲಮಿ ಬರೆದ ಕನ್ನಡ ಪದಗಳ, ಗ್ರೀಕ್ ರಾಣಿಯ ಪ್ರೇಮ ಸೆಳೆದ ಕನ್ನಡ ವೀರನ ಪ್ರೇಮ ಕಥ. ವಾಲ್ಮೀಕಿ ಉಳಿದ ರಾಮನ ಕಥೆಯಲ್ಲಿ ವಾನರರ ನುಡಿ ಕನ್ನಡ. ವ್ಯಾಸರು ಬರೆದ ಭಾರತದಲ್ಲಿ ಕರ್ನಾಟಕವೂ ಕನ್ನಡ. ಭರತ ಖಂಡವನ್ನೇ ಆಳ್ವಿಕೆ ಮಾಡಿ ಕಳಿಂಗದಲ್ಲಿ ರಕುತವ ಹರಿಸಿ ಬುದ್ಧದೇವನಿಗೆ ಶರಣಾದ ದೇವನಾಂಪ್ರಿಯನೆಂಬ ಶಾಸನ ಬರೆಸಿದ ನಾಡಿನ ನುಡಿ ಇದು ಕನ್ನಡ. ಮೌರ್ಯ ವಂಶದ ಚಂದ್ರಗುಪ್ತನು ಶಾಂತಿ ಹರಸಿದ ಬೆಳ್ಗೊಳ ಮಣ್ಣಿದು ಕನ್ನಡ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ, ಪರಧರ್ಮಮಂ ಪರ ವಿಚಾರಮಂ ಎಂದು ಜಾತ್ಯಾತೀತತೆ ಬರಹವ ಬರೆದು ಚೆಲ್ವರ್ಕಳ್, ಅಭಿಜನರ್ಕಳ್, ಅಭಿಮಾನಿಗಳ್, ಅತ್ಯುಗ್ರರೆಂದು ನಾಡಿನ ಜನರನ್ನು ಕೊಂಡಾಡಿ ಗೋದಾವರಿಯಿಂದ ಆ ಕಾವೇರಿಯವರೆಗೆ ನಾಡಿದು ನುಡಿಯುದು ಎಂದು ಗಡಿಯನ್ನು ತೋರಿದ ಶ್ರೀ ವಿಜಯನ ಕನ್ನಡ. ತಮಿಳ್ ಭಾಷೆಯ ಶಿರಪ್ಪದಿಗಾರನ್ನ ಕರುನಾಡಿಗರು ಕನ್ನಡ. ಚೇರ ರಾಜನ ಮನಸೂರೆಗೊಂಡ ಕನ್ನಡತಿಯರ ಕಾಲು ಗೆಜ್ಜೆಯ ನಿನಾದದಲ್ಲೂ ಕನ್ನಡ ಕುಣಿ ಕನ್ನಡ. ಕೆಸರು ಗದ್ದೆಯಲ್ಲಿ ಬೆವರನ್ನು ಸುರಿಸಿ ಚಂದದಿಂದಲೇ ನಾಟಿ ಮಾಡುತ್ತಾ ಸುವಿ ಸುವಮ್ಮ ಸುವಲಾಲಿ ಜನಪದದಲ್ಲೂ ಬೇರೂರಿ ಹೂ ಬಿಟ್ಟಿತು, ತೆನೆ ಕಟ್ಟಿತು, ನೆಲ್ಲಾಯಿತು, ಜೋಳವಾಯಿತು, ಉಗೇ ಎಂದರು, ಉದೋ ಎಂದರು, ಕನ್ನಡದಲ್ಲೇ ಕನ್ನಡ. ಗಂಗ ಕದಂಬ ರಾಷ್ಟ್ರಕೂಟ, ವೈಶಳ ಚೆಲುಕ್ಯ ಚಕ್ರೇಶ್ವರರ ಕನ್ನಡ. ವಿಜಯನಗರದ ವೈಭವ, ಮೈಸೂರಿನ ಒಡೆಯರ ಚಂದದಿ ಮೆರೆಸಿದ ಕನ್ನಡ. ಅವ್ವ ನೆದೆಯಲ್ಲಿ ಹಾಲನ್ನು ಕುಡಿದು ಮಣ್ಣ ಬಟ್ಟಲಲ್ಲಿ ಗಂಡಿಯ ನೊಣೆದು ತೊದಲು ನುಡಿದದ್ದು ಕನ್ನಡ. ವೀರಯುಗದಲ್ಲಿ ವೀರರ ಕಥೆಯ, ಕ್ಷಾತ್ರ ತೇಜಸ್ಸಿನ ತ್ಯಾಗದ ಕಥೆಯ ಬರೆದ ಪಂಪ ನನ್ನರ ಕನ್ನಡ. ಸವಿಗನ್ನಡ ಸಮಾನತೆಯ ಸತ್ವ ಸಾರಿದ ಬಸವ ಶರಣರ ಕನ್ನಡ. ಕಾಶ್ಮೀರದ ರಾಜರಾಣಿಯರನ್ನು ಶರಣರಾಗಿಸಿದ ಕನ್ನಡ. ಹೂವಿನಿಂದಲೇ ಅರ್ಚನೆ ಮಾಡಿ ಪರಾಗದಿಂದಲೇ ಭಸ್ಮವ ಧರಿಸಿದ ಹರಿಹರ ಕವಿಯ ಕನ್ನಡ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು ಎಂದು ಕಾವ್ಯ ಮಾರ್ಗದಿ ಸತ್ಯವ ಸಾರಿದ ರಾಘವಾಂಕನದು ಕನ್ನಡ. ಇಳೆಯ ಜಾಣರು ಮೆಚ್ಚುವಂತ ಕೃಷ್ಣ ಕಥೆಯನ್ನು ಬೇಡಿದ ನಡುಗನ್ನಡವನ್ನೇ ಕಟ್ಟಿದ ಕುಮಾರವ್ಯಾಸನ ಕನ್ನಡ. ಕನಕ ಪುರಂದರ ಕೀರ್ತನೆ ಸುಡಾದಿ ಉಗಾಭೋಗವೂ ಕನ್ನಡ. ಬೆಂದರೆ ಬೇಂದ್ರೆ ನೊಂದರೆ ಬೇಂದ್ರೆ ಶಬ್ದಗಾರುಡಿಗನ ನಾಗಲೀಲೆಯಲ್ಲಿ ಸಖಿ ಗೀತದಲ್ಲಿ ಮೇಘದೂತದಲ್ಲಿ ಗರಿಯನ್ನು ಬಿಚ್ಚಿತು ಕನ್ನಡ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನಡವೆಂದು ನಾಲ್ಕು ತಂತಿಯನ್ನು ಮೀಟುತ್ತಾ ಧ್ಯಾನ ಮಾಡಿತು ಕನ್ನಡ. ಮೈ ಮನಗಳ ಸುಳಿಸುಳಿಯಲ್ಲಿ ಮೂಕಜ್ಜಿಯ ಕನಸುಗಳಲ್ಲಿ ಮರಳಿ ಮರಳಿ ಮಣ್ಣಿನಲ್ಲಿ ಸೋಮನ ಎದೆಯಲ್ಲಿ ದುಡಿಯನ್ನು ನುಡಿಸುತ್ತಾ ಯಕ್ಷವೇಷದಲ್ಲಿ ನಲಿದಂತ ಕಾರಂತರದ್ದೂ ಕನ್ನಡ. ಮುಗಿಯಿತು ಓರೋರ್ವರ ಗರ್ವದ ಕಾಲ, ಇದು ಸರ್ವರ ಕಾಲ, ಇದು ಸರ್ವರ ಕಾಲವೆಂದು ಸಾರುತ್ತಾ ಒಬ್ಬರ ಕೊಂದು ಕಾಲವ ಕಟ್ಟಿ ಸೀತೆಯ ತೊಡೆಯಲ್ಲಿ ಮಗುವಾಗಿ ಮಲಗಿ ಅವಳೆದೆಯ ಅಮೃತ ಉಂಡು ಜಗನ್ಮಾತೆಯ ದರ್ಶನ ಪಡೆದ ದಶಕಂಡನನ್ನೇ ಸೃಷ್ಟಿಸಿದ
ಕುವೆಂಪುವ ಸೃಜಿಸಿದ ಕನ್ನಡ ಮನ ಕನ್ನಡ, ಗುತ್ತಿಯ ಕನ್ನಡ, ತಿಮ್ಮಿಯ ಕನ್ನಡ, ಐತ ಪಿಂಚಲು ಅಕ್ಕಣಿ ಕನ್ನಡ, ಸಾಕವ್ವ ಕನ್ನಡ, ಅಮಾಸ ಕನ್ನಡ, ಜ್ಯೋತಮ್ಮ ಕನ್ನಡ, ಕುರಿಯಯ್ಯ ಕನ್ನಡ, ಜಾವನೂರು ಕನ್ನಡ, ನಂಜುಂಡ ಕನ್ನಡ, ಮಾದೇವ ಕನ್ನಡ, ನಾಗರಾಜು ಕನ್ನಡ, ಮಂಡ್ಯದ ಕನ್ನಡ, ದೊಡ್ಡಂತಾಯಿ ಕನ್ನಡ, ಬಿಳಿಗಿರಿ ರಂಗನ ಮಡಿಲಲ್ಲಿ ಬೆಳೆದ ಸೋಲಿನ ಮಕ್ಕಳ ಕನ್ನಡ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ, ಕನ್ನಡವನ್ನೇ ಉಸಿರಾಡುತ್ತ ಗಂಧದ ಗುಡಿಯನ್ನು ಕಾಯುತ್ತ ಬಭ್ರುವಾಹನ, ಮಯೂರವರ್ಮ, ವೀರಕೇಸರಿ, ಪುಲಕೇಶಿ, ಹರಿಶ್ಚಂದ್ರ, ಶ್ರೀಕೃಷ್ಣ, ಕನಕ ಪುರಂದರ ಕುಮಾರನನ್ನು ಸಾಕ್ಷಾತ್ಕರಿಸಿದ ಮುತ್ತುರಾಜನಲ್ಲಿ ಮುತ್ತಾಗಿದೆ ಕನ್ನಡ. ಕನ್ನಡಾಂಬೆಯ ಮೂಗಿನ ನತ್ತಾಗಿದೆ, ನುಡಿ ಬಿತ್ತಾಗಿದೆ. ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ, ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಕಲಬುರಗಿ ಕನ್ನಡ, ಧಾರವಾಡ ಕನ್ನಡ, ಹಾಲಕ್ಕಿ ಕನ್ನಡ, ಕುಂದಾಗನ್ನಡ, ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲೂ ಬೆಳಗುತ್ತಿದೆ ಸಿರಿಗನ್ನಡ, ಬೆಳೆ ಕನ್ನಡ, ತಿಳಿ ಕನ್ನಡ. ನಮಸ್ಕಾರ. ಕವಿ ಎಂ.ಜಿ. ಪರಮೇಶ್ ಮಡಬಲು ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮಡಬಲು ಗ್ರಾಮದವರಾದ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದಾರೆ. 10ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಅನೇಕ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಇದೀಗ ಇವರಿಂದ ಕವಿತೆಯ ವಾಚನ. ಮುಂದಿನ ಸಿದ್ಧತೆಗಾಗಿ ಪ್ರೇಮ ಹೋಗಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ತಲೆಬರಹ ದೇವರಿದ್ದಾನೆ. ದೇವರಿದ್ದಾನೆ ಧರಣಿಯಲ್ಲಿ ದಣಿವರಿಯದೆ ದುಡಿಯುವ ಅನ್ನದಾತರ ಬೆವರಿನಲ್ಲಿ, ಹಸಿದವರುಣ್ಣುವ ತುತ್ತು ಅನ್ನದಲ್ಲಿ, ಜಗದ ಕತ್ತಲೆ ಕಳೆದು ಬೆಳಕು ಬೀರುವ ನೇಸರಿನಲ್ಲಿ ದೇವರಿದ್ದಾನೆ. ಅಕ್ಕರೆ ತುಂಬಿದ ಅಮ್ಮನ ಮೊಗದಲ್ಲಿ, ಮಗುವಿನ ಕಿಲಕಿಲ ನಗುವಿನಲ್ಲಿ, ಮುಗ್ಧ ಮನುಜರ ಮೌನದಲ್ಲಿ, ಸತ್ಯ ಧರ್ಮದಲ್ಲಿ, ನ್ಯಾಯ ನೀತಿಯಲ್ಲಿ ದೇವರಿದ್ದಾನೆ. ಮುಂಜಾನೆ ಚಿಲಿಪಿಲಿ ಕೊಟ್ಟುವ ಹಕ್ಕಿಗಳ ಇನಿದನಿಯಲ್ಲಿ, ಬಳ್ಳಿಯಲ್ಲಿ ಮೊಗ್ಗೊಂದು ಬಿರಿದು ಹೂವಾಗಿ ಸೂಸುವ ಪರಿಮಳದಲ್ಲಿ ದೇವರಿದ್ದಾನೆ. ನವಮಾಸ ಹೊತ್ತು ಹೆತ್ತು ಸಂಕಟ ಸಹಿಸಿ ಹಸಿದೊಡಲಿಗೆ ಅಮೃತ ಧಾರೆಯನ್ನುಣಿಸಿ ಜೋಗುಳ ಪಾಡಿದ ಅವ್ವನ ಆಂತರ್ಯದಲ್ಲಿ, ಮುದ್ದು ಕಂದನು ಅಮ್ಮ ಎನ್ನುವ ತೊದಲುಡಿಯಲ್ಲಿ, ಮುದ್ದು ಕಂದನು ಅಮ್ಮ ಎನ್ನುವ ತೊದಲುಡಿಯಲ್ಲಿ ದೇವರಿದ್ದಾನೆ. ದೇವರಿದ್ದಾನೆ ತರುಲತೆಗಳು ಕೊನರುವಲ್ಲಿ, ಹರಿವ ನೀರ ನಿನಾದದಲ್ಲಿ, ಬೀಸುವ ತಂಗಾಳಿಯಲ್ಲಿ, ನಿಸರ್ಗದ ಈ ಸಿರಿಯಲ್ಲಿ ದೇವರಿದ್ದಾನೆ. ದೀಪದಂತೆ ತಾನುರಿದು ಎಲ್ಲರೆಡೆಯಲ್ಲಿ ಹರಿವಿನ ಹಣತೆ ಹಚ್ಚಿ, ದೀಪದಂತೆ ತಾನುರಿದು ಎಲ್ಲರೆಡೆಯಲ್ಲಿ ಅಳಿವಿನ ಹಣತೆ ಹಚ್ಚಿ, ಸನ್ಮಾರ್ಗದ ದಾರಿ ತೋರುವ ಗುರುವಿನಲ್ಲಿ, ಸನ್ಮಾರ್ಗದ ದಾರಿ ತೋರುವ ಗುರುವಿನಲ್ಲಿ ದೇವರಿದ್ದಾನೆ. ದೇವರು ಸರ್ವವ್ಯಾಪಿ, ಎಲ್ಲೂ ಹುಡುಕಬೇಡ, ನಾವು ಮಾಡುವ ಸತ್ಕಾರ್ಯದಲ್ಲಿ ಅಡಗಿದ್ದಾನೆ. ದೇವರು ಸರ್ವವ್ಯಾಪಿ, ಎಲ್ಲೂ ಹುಡುಕಬೇಡ, ನಾವು ಮಾಡುವ ಸತ್ಕಾರ್ಯದಲ್ಲಿ ಅಡಗಿದ್ದಾನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದಿನ ಕವಿ ಪ್ರೇಮ ಹೂಗಾರ. ಬೀದರ್ ಜಿಲ್ಲೆಯ ಪ್ರತಿಭಾವಂತ ಕವಯಿತ್ರಿಯಾಗಿರುವ ಇವರು ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಬೌದ್ಧ ಅಧ್ಯಯನ ಕೇಂದ್ರದಲ್ಲಿ ಅತಿಥಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಣತೆ, ಹೈಕು ಸಂಕಲನ, ಹಕ್ಕಿಗೂಡು, ಗಜಲ್ ಬಂಧ ಇವರ ಪ್ರಮುಖ ಕೃತಿಗಳಾಗಿವೆ. ಸಿದ್ಧತೆಗಾಗಿ ಪ್ರವೀಣ್ ಪಟೇಲ್ ಕೆಆರ್. ಎಲ್ಲರಿಗೂ ನಮಸ್ಕಾರ. ನನಗೊಂದು ಗಜಲ್. ಬುದ್ಧ ಬಸವರನ್ನು ಅದಲು ಬದಲು ಮಾಡಿ ನಗರಿರಿ ನೀವು. ಬುದ್ಧ ಬಸವರನ್ನು ಅದಲು ಬದಲು ಮಾಡಿ ನಗರಿರಿ ನೀವು. ಜಾತಿಯ ಸೀಮೆ ಬಿಗಿದು ಅದಲು ಬದಲು ಮಾಡಿ ನಗದಿರಿ ನೀವು. ನಾಳೆ ಎನ್ನುವುದು ಕತ್ತಲೋ ಬೆಳಕೋ, ಈ ನಾಳೆ ಎನ್ನುವುದು ಕತ್ತಲೋ ಬೆಳಕೋ, ಇಂದಿಗೇಕೆ ಕೊಲ್ಲುವಿರಿ? ಹೆಜ್ಜೆ ಹೆಜ್ಜೆಗೂ ಕಪಟದ ಸಂಕೋಲೆ ಬಿಗಿದು ಹಾಡದಿರಿ ನೀವು. ನಶೆಯೊಳಗೆ ಮಸೀದಿಯನ್ನು ಕಟ್ಟದಿರು ನಾಳೆ, ನಶೆಯೊಳಗೆ ಮಸೀದಿಯನ್ನು ಕಟ್ಟದಿರು ನಾಳೆ, ನಿನಗೇ ಬಹಿಷ್ಕಾರವಲ್ಲಿ. ಅಲ್ಲಾನ ಮನೆಯೊಳಗೆ ಮಾತೆಲ್ಲ ಖುಲ್ಲ ಎಂದು ಮರೆಯದಿರಿ ನೀವು.
ಶತ್ರುಗಳಿಗೂ ಶಾಂತಿ ಸಹನೆ ಕಲಿಸಿದ ಶತ್ರುಗಳಿಗೂ ಶಾಂತಿ ಸಹನೆ ಕೊಡು ಎಂದವನು ನನ್ನ ಅಣ್ಣ ಬಸವಣ್ಣ. ಬಿಕ್ಕು ಬಿಕ್ಕುವ ಶಿಲುಬೆಗೆ ನ್ಯಾಯ ಹೇಳದೆ ಹೀಗೆ ಓಡದಿರಿ ನೀವು. ಪ್ರೇಮ ಅಡಗಿಕೊಂಡಿದೆ ನಮ್ಮ ನಿಮ್ಮೊಳಗೆ ಹುಡುಕಬೇಕಿದೆ ಎಂದು ಕೇಳಿ, ಪ್ರೇಮ ಅಡಗಿಕೊಂಡಿದೆ ನಮ್ಮೊಳಗೆ ಇಂದು ಹುಡುಕಬೇಕಾಗಿದೆ ನಾವೆಲ್ಲ. ಕೊಂಡೊಯ್ಯುವುದು ಏನೂ ಇಲ್ಲ, ಪ್ರೀತಿ ಪ್ರೇಮ ವಿಶ್ವಾಸವಿಲ್ಲಿ, ಕಾಡದಿರಿ ನೀವು. ಧನ್ಯವಾದಗಳು. ಮುಂದಿನ ಕವಿ KR ಪ್ರವೀಣ್ ಪಟೇಲ್. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕುರಹಟ್ಟಿ ಗ್ರಾಮದವರಾದ ಇವರು MA MPhil ಪದವಿ ಪಡೆದಿದ್ದು ಪ್ರಸ್ತುತ ಚಾಮರಾಜನಗರ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಲೆಕ್ಕಾಧೀಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇದೀಗ ಇವರಿಂದ ಕವಿತೆಯ ವಾಚನ. ಮುಂದಿನ ಸಿದ್ಧತೆಗಾಗಿ ಮಧುಕಾರ್ಗಿ. ನಮಸ್ಕಾರ. ನನ್ನ ಕವಿತೆಯ ಶೀರ್ಷಿಕೆ ಅಪ್ಪ ಮತ್ತು ಬೀಡಿ. ಅಪ್ಪನಿಗೆ ಬೀದಿ ಸೇರುವ ಚಟ, ಅವ್ವನಿಗೆ ಹೇಗಾದರೂ ಬಿಡಿಸೇ ತೀರುವ ಹಠ. ದೇವರ ಕೋರ್ಟ್ಗೆಳೆದು ಪ್ರಮಾಣ ಮಾಡಿಸಿ ಗೆದ್ದು ಬೀಗಿ ಅಡುಗೆ ಮನೆ ಸೇರಿದವಳು ಕಿಟಕಿಯಾಚೆ ಹೊಗೆಯಾಡುವುದನ್ನು ಕಂಡು ಇಣುಕಿದರೆ ಕಿತ್ತಲಿನ ಮಾವಿನ ಮರದಡಿ ಅಪ್ಪನ ತುಟಿಯಂಚಲಿ ಬೀಡಿ ನಗೆಯಾಡುತ್ತಿತ್ತು. ಅವ್ವ ಶಾಪ ಹಾಕಿದ್ದು ಮಾತ್ರ ದೇವರಿಗೆ. ವಿಧಿ ಇಲ್ಲದೆ ಆದರೂ ಜಗ್ಗದೆ ಹೊತ್ತಿಗೊಂದರಂತೆ ದಿನಕ್ಕೆ 3 ಬೀಡಿಗಳನ್ನು ಮಾತ್ರ ಸೇದಬೇಕೆಂದು ಫರ್ಮಾನು ಹೊರಡಿಸಿದಳು. ತಂಗಿಯನ್ನು ನನ್ನನ್ನು ಭದ್ರಕಾವಲಿಗಿಟ್ಟಳು. ನಾವು ವೀರ ಪರಾಕ್ರಮಿಗಳಂತೆ, ಅವ್ವನ ಆಜ್ಞೆಯ ನಿಷ್ಠೆಯ ಪಾಲಕರಂತೆ ಅಪ್ಪನನ್ನು ಬಿಟ್ಟೂ ಬಿಡದೆ ಹಿಂಬಾಲಿಸಿ ಅವನ ಕದ್ದಾಟಗಳನ್ನೆಲ್ಲ ಹೆಡೆಮುರಿ ಕಟ್ಟಿ ಅವ್ವನ ಕಣ್ಣಿನ ಆನಂದದ ಹೊಂಬಿಸಿಲಾದೆವು. 500 ಅಂಗಡಿಯ ಬಾಕಿ ಬೆಳೆದಾಗಲೇ ಅವ್ವನಿಗೆ ತನ್ನ ಆಜ್ಞೆ ಉಲ್ಲಂಘನೆಯಾದುದು ಅರಿವಾಯಿತು. ನಾವು ಕಡಲೆ ಮಿಠಾಯಿ ಲಂಚ ಪಡೆದು ಅಪ್ಪನಿಗೆ ಶಾಮೀಲಾದದ್ದು ಈ ತನಿಖೆಯಲ್ಲಿ ಬಯಲಾಯಿತು. ಅವ್ವ ಹೈರಾಣಾಗುತ್ತಿದ್ದಳು. ವೈರಾಣುವಿನಂತೆ ಬೀಡಿ ಆಕ್ರಮಿಸುತ್ತಲೇ ಇತ್ತು. ಅಪ್ಪ ಕಣ್ಣಿಂದ ಹೊಗೆ ಬಿಡುವನೆಂದರೆ ನಾವು ಪರಮ ಕುತೂಹಲದಿಂದ ಅವನ ಕಣ್ಣನ್ನೇ ದಿಟ್ಟಿಸಿ ಕುಳಿತರೆ ನಮ್ಮ ಕಾಲಿಗೆ ಬೀಡಿ ಕಿಡಿ ಉದುರಿಸಿ ಚುರುಕೆನಿಸಿ ಮಗುವಿನಂತೆ ನಗುತ್ತಿದ್ದ. ಬದುಕ ಕತ್ತಲೆಗೆ ಬೆಳಕಿನ ಕಂಬಳವನ್ನು ನೀಡಲಾಗದೆ ಹಗಲಿನಲ್ಲಿಯೂ ಕಂಬಳಿ ಹೊತ್ತು ಮಲಗುತ್ತಿದ್ದ. ಹೃದಯದ ನೆಲದಲ್ಲಿ ಹೂಗಳನ್ನು ಮಾತ್ರ ಬೆಳೆದ ಸಿರಿವಂತ, ನಮ್ಮ ಹೆಜ್ಜೆಗಳು ತಡವರಿಸದಂತೆ ದಾರಿಯುದ್ದಕ್ಕೂ ಪ್ರೀತಿಯನ್ನು ಹರಡಿ ನಿಂತ ಧೀಮಂತ. ಅಪ್ಪ ಈಗ ತಾನೇ ನೆಟ್ಟ ಗಿಡಗಳ ತಂಪಿನಲ್ಲಿ ತಾನೂ ಒಂದು ಗಿಡವಾಗಿದ್ದಾನೆ. ಅವನಿಲ್ಲದೆಯೂ ನಿತ್ಯ ಬದುಕಿನ ವ್ಯಾಪಾರ ನಡೆಯುತ್ತಿದೆ. ಸರಕುಗಳು ಎದೆಯಲ್ಲಿಯೇ ಉಳಿದಿವೆ. ಹಚ್ಚಿಟ್ಟ ದೀಪಗಳ ನಡುವೆ ದಿವ್ಯ ಅನುಭೂತಿಯೊಂದು ನಿತ್ಯವೂ ಮೆರವಣಿಗೆ ಹೊರಡುತ್ತದೆ. ಅಪ್ಪ ಇರದೆ ಇರುವಾಗಿನ ಬದುಕಿನ ಅರಿವಾಗುತ್ತಾನೆ. ಮೂಗಿನ ಹೊಳ್ಳೆಗಳ ತುಂಬ ನೋವುಗಳನ್ನು ಹಾಚಿ ಹಾಕಿ ತಣ್ಣಗೆ ನಗುತ್ತಿದ್ದ ಅಪ್ಪ ಅಲ್ಯಾರೋ ಬೀಡಿ ಸೇದಿ ಹೊಗೆ ಬಿಡುವಾಗ ಕಣ್ಣೆದುರು ನಿಲ್ಲುತ್ತಾನೆ. ನಿಮ್ಮಪ್ಪ ತುಂಬಾ ಒಳ್ಳೆಯವನು, ಸಿಕ್ಕಿದಾಗಲೆಲ್ಲ ಒಂದು ಬೀಡಿಸಿಕೊಳ್ಳುತ್ತಿದ್ದ. ದಾರಿಯಲ್ಲಿ ಸಿಕ್ಕ ಅಪ್ಪನ ಸ್ನೇಹಿತರ ಗುಣಗಾನ. ಅಪ್ಪ ಸೇದು ಬಿಸುಟ್ಟ ಮೋಟು ಬೀಡಿಗಳಿಗಾಗಿ ಹುಡುಕುತ್ತೇನೆ. ಕಂಬನಿ ತುಂಬಿದ ಕಣ್ಣುಗಳು ಮಂಜಾಗಿವೆ. ಆಕಾಶವೂ ಖಾಲಿಯಾಗಿದೆ. ಮಧ್ಯಾಹ್ನದ ಬಿಸಿಲಿಗೆ ನೆನಪುಗಳು ಸುಡುತ್ತವೆ. ಧನ್ಯವಾದ. ಮುಂದಿನ ಕವಿ ಮಧು ಕಾರಗಿ. ಭರವಸೆಯ ಯುವ ಕವಯಿತ್ರಿಯಾದಂತಹ ಮಧು ಕಾರಗಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕೆರವಡಿ ಗ್ರಾಮದವರು. ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವೀಧರರಾದ ಇವರು ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡುತ್ತಿದ್ದಾರೆ. ಕನಸುಗಳ ಚೀಲ, ತೆರೆಯದ ಬಾಗಿಲು ಎಂಬ 2 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಶ್ರವಣ ದೋಷದಿಂದ ಬಳಲುತ್ತಿರುವ ಇವರು ತಮ್ಮ ಸಾಹಿತ್ಯ ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ. ಇದೀಗ ನಿಮ್ಮ ಮುಂದೆ ಮಧು ಕಾರಗಿ. ಸಿದ್ಧತೆಗಾಗಿ ಪ್ರವೀಣ್ BM. ಕವಿತೆಯ ಶೀರ್ಷಿಕೆ ಚೆಲುವ ಕನ್ನಡ ನಾಡು. ಕನ್ನಡ ನಾಡಿನವಳು, ನಮ್ಮಿ ಉಸಿರಿದೆ ನೋಡ. ಹೃದಯದ ಕನ್ನಡಿಯಲ್ಲಿ ನಮ್ಮೆ ಸೃಷ್ಟಿಯ ಮೋಡ. ಸಂಸ್ಕೃತಿಯ ಶ್ರೀಮಂತರು
ಕುವೆಂಪು ಬೇಂದ್ರೆಯ ಮೆರಗು ಸುಶ್ರಾವ ಸಂಗೀತದಂತೆ ಆ ಸಾಹಿತ್ಯದ ಸೊಬಗು. ಭಾಷೆಗಳ ಆಧಾರಗಾಗಿ ಸಾಲಿ ತುಂಬಿರುವ ಕರುನಾಡಿದು ವಿವಿಧತೆಯಲ್ಲೂ ಏಕತೆ ಸಾರಿದ ಮನುಕುಲದ ಗೋಡಿದು. ಸರ್ವಕಾಲಕ್ಕೂ ಮೈ ತುಂಬಿ ಹರಿವಳು ಕಾವೇರಿ ತಾಯೇ, ಜೋಗದ ಸಿರಿ ಜಲಪಾತವಂತೋ ಕಣ್ಣಿಗೊಂದು ಮಾಯೆ. ಹಂಪಿ ತಲಕಾಡು ಸಾರುತ್ತಿದೆ ಇತಿಹಾಸದ ಗತಕಾಲದ ವೈಭವ. ದೇವಲೋಕಕ್ಕೂ ಮೀರಿ ನಿಂತಿದೆ ಆ ಬೀಲೂರಿನ ಮಾಸ್ತು ಶೈಲಿಯು. ಕೆಂಪು ಹಳದಿ ಬಾವುಟದಿ ಹೊಳೆಯುತ್ತಿರುವಳು ಕನ್ನಡಮ್ಮ, ಉಳಿಸಿ ಬೆಳೆಸಿ ಕೊಂಡಾಡುವುದು ನಮ್ಮೆಲ್ಲರ ಜನ್ಮ ಹೊಣೆಯಮ್ಮ. ಧನ್ಯವಾದ. ಮುಂದಿನ ಕವಿ ಪ್ರವೀಣ್ ಬಿ, ಮೂಲತಃ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಿಡಸನೂರಿನವರು. ಇವರ ನೆಲಮುಟ್ಟುವ ಕೂಗು ನೆಲದ ಹುಣ್ಣು ಈಗಾಗಲೇ ಪ್ರಕಟಿತಗೊಂಡಿರುವಂತಹ ಕವನ ಸಂಕಲನಗಳು. ಮುಂದಿನ ಕವಿ ಮನೋಜ್ ಸೌಗತ್. ಎಲ್ಲರಿಗೂ ನಮಸ್ಕಾರ. ಜಗತ್ತಿನೆಲ್ಲೆಡೆ ಯುದ್ಧ ಮಾತೆ ಹೆಚ್ಚಾಗಿದೆ. ಅದಕ್ಕಿಂತ ಹೆಚ್ಚು ಜಗತ್ತಿನಲ್ಲಿ ಭೂಮಿ ಸರ್ವನಾಶ ಆಗ್ತಾ ಇದೆ. ಅದರ ಮೇಲೆ ಹೆಚ್ಚು ದೌರ್ಜನ್ಯ ಆಗ್ತಾ ಇದೆ. ನನ್ನ ಈ ಸಂಕಲನ ಶೀರ್ಷಿಕೆ ನೆಲದ ಹುಣ್ಣು, ಅದರ ಶೀರ್ಷಿಕೆ ಹೆಸರು ನೆಲದ ಹುಣ್ಣು. ಪಗಡೆ ದುಂಡುಗಟ್ಟಲು ಕಾಲವೇ ಸಾಲದು, ಜೀವದುಸಿರ ಹಿಡಿದು ಕಾಯುವರೆ ಅದರಲ್ಲೂ ಅರಿಯದವರು ಬಗೆದಷ್ಟು ಸಡಿಲ, ಅಗೆದು ಬಗೆದು ಬರಿದು ಮಾಡುವಷ್ಟರಲ್ಲಿ ನೆಲದ ಹುಣ್ಣು ಪರಿಗಟ್ಟಿ ಪರಿಪಾಟಿಯಾಗಿ ಖಾಲಿಯಾಗಿದ್ದೇ ತಡ, ಅಂಟಿಕೊಳ್ಳದ ಹಾಗೆ ಮೂರ್ಪರಿನಲ್ಲಿ ನುಡಿಯುತ್ತಿದೆ. ಹುಡುಕಿಸಿದ್ದು ಬೂಟಾಟಿಕೆ, ಹಿಡಿದಿಟ್ಟದ್ದೂ ಅಲ್ಲ, ನಿಂತಲ್ಲಿ ಕುಂತಲ್ಲಿ ದಡಬಡಿಸಿವೆ. ಬರಿದಾದ ಸುಳಿಯಷ್ಟು ಮಾತಾಡಿಸಿ ಹುಬ್ಬು ಕಟ್ಟಿವೆ, ಕೇಳಿದರೂ ಕೇಳದ ಹಾಗೆ. ಮನದೊಳಗೆ ಸಂಭ್ರಮ ದೂರ, ಗಜಗಾತ್ರದಷ್ಟು ಶಿಲಾಭಂಜಿಕೆ ಸೀಳಲಿಲ್ಲ. ಕಣ್ಣಷ್ಟೇ ಬಿಡಿಸಲಿಕ್ಕೆ ಸಾಕು, ಹಿಡಿದಿಡಬೇಕು ದ್ರವ್ಯ ಕಡಿಯಬೇಕು. ಎಷ್ಟೋ ದಿನಗಳವರೆಗೆ ಗರ್ಭದಿಂದ ಸೀಳಿ ಅಡವಿನ ಚಿಟಿಕೆಯಷ್ಟು ಸತ್ತಿಲ್ಲದೆ ನಿಧಾನಗತಿ ಉಂಟೆ ಹಿಂಸೆಯು. ಗಾಳಿಯಡಿ ಸಿಲುಕಿ ನಲುಗಿ ಶಿಲಾಕಣಕ್ಕೆ ಸಿಡಿದುಂಟೆ ಕವಚ ಹಿಡಿದು ಪಟ್ಟೂ ಬಿಡದೆ ಕೂತಿವೆ. ಪದರ ಅಂಚು ಕಣ್ಣು ಬಿಡಬಹುದೇ? ಕಾವು ದಹಿಸುವ ಬಗೆ ಮನ್ನಿಸಲು ಇರಲಾರದೆ ಲೋಕದೊಳು ಮಣ್ಣು ಹಿಡಿದು ನೋಡುವ ಮನ. ಹಸಿ ಕಾಣಿಸಲೇ ಇಲ್ಲ, ಒಮ್ಮೆ ಒತ್ತಿಸಿ ಮುಮ್ಮರಗಿ ಗಾಳಿ ಪ್ರಪಾತಕ್ಕೆ ಬೆಳಗಾಗಿಸಿದ್ದಾನೆ. ಯಾರೂ ಬೇಕಾಗಿಲ್ಲ ಬವಣೆ ತನ್ನದಾಗಿಸಲು. ಪೊಟರು ಒಡೆದು ಜಿಗಿದು ಎಂದೋ ಕಸಿ ಹೊಡೆದ ಬೀರಕ್ಕೆ ತಾನು ಯಾರು ಎಂದು. ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದಿನ ಕವಿ ಮನೋಜ್ ಸೌಗತ್. ಮೂಲತಃ ಮೈಸೂರಿನವರಾದ ಇವರು 9 ವರ್ಷಗಳಿಂದ ಸಿನಿಮಾ ಕ್ಷೇತ್ರದಲ್ಲಿ ಸಾಹಿತ್ಯ ಸಂಭಾಷಣೆ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ವಿಶೇಷ ಎಂದರೆ 2025ರ ಯುವ ಸಂಭ್ರಮದ ಶೀರ್ಷಿಕ ಗೀತೆಯ ಸಹ ಬರಹಗಾರರು ಕೂಡ ಹೌದು. ಇದೀಗ ನಿಮ್ಮ ಮುಂದೆ ಮನೋಜ್ ಸೌಗತ್. ಸಿದ್ಧತೆಗಾಗಿ ಮಹೇಶ್ ದಳಪತಿ. ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಜೀವಧಾರೆ ಕನ್ನಡ. ಕಾಲ ಬದಲಾಗಲಿ, ಯುಗ ಬದಲಾಗಲಿ, ಕನ್ನಡದ ಕಂಪು ಎಂದೂ ಬದಲಾಗದು. ಸಾಮ್ರಾಜ್ಯಗಳು ಉದಯಿಸಿದವು, ಅಸ್ತಮಿಸಿದವು, ಅರಸರು ಬಂದು ಹೋದರು. ಆದರೆ ಕನ್ನಡದ ಅಸ್ತಿತ್ವ ಮಾತ್ರ ಬಿರುಗಾಳಿಯು ತಲೆಭಾಗದ ವಜ್ರದಂತೆ ಬಾನೆತ್ತರ ನಿಂತಿದೆ. ಮಾತು ಬರುವಾಗಲೇ ಹೃದಯದಲ್ಲಿ ಮೊಳಗುವುದು ಕನ್ನಡ. ನಗು ಬರುವಾಗಲೇ ತುಟಿಯಲ್ಲಿ ಅರಳುವುದು ಕನ್ನಡ. ಕಣ್ಣೀರು ಬರುವಾಗಲೇ ತಾಯಿಯಂತೆ ಅಪ್ಪುವುದು ಕನ್ನಡ. ಜಯಘೋಷ ಏರಿದಾಗ ಗಾಳಿಯಂತೆ ಹರಡುವುದು ಕನ್ನಡ. ರೈತನ ಬೆವರು ಹೊಲದೊಳಗೆ ಬೀಳುವಾಗ ಅದರ ಪರಿಮಳವೇ ಕನ್ನಡ. ಕಾರ್ಮಿಕನ ಕೈಯಿಂದ ಶಿಲ್ಪ ರೂಪುಗೊಳ್ಳುವಾಗ ಅದರ ನಾದವೇ ಕನ್ನಡ. ಯೋಧನು ಹೋರಾಡಿ ರಕ್ತ ಸುರಿಸುವಾಗ ಅದರ ಘೋಷವೇ ಕನ್ನಡ. ತಾಯಿ ಲಾಲಿಯಾಡಿ ಮಗುವನ್ನು ಮಲಗಿಸುವಾಗ ಅದರ ಸ್ವರವೇ ಕನ್ನಡ. ಮಕ್ಕಳು ಮೊದಲ ಬಾರಿ ಅಮ್ಮ ಎಂದು ಕೂಗುವಾಗ ಅದರ ಪ್ರತಿಧ್ವನಿಯೇ ಕನ್ನಡ. ಪಂಪನ ಪದ್ಯಗಳಲ್ಲಿ ಕಂಡ ಶೌರ್ಯ,
ರನ್ನನ ಕಾವ್ಯಗಳಲ್ಲಿ ಹೊತ್ತ ಘನತೆ, ಬಸವಣ್ಣನವರ ವಚನಗಳಲ್ಲಿ ಜ್ವಲಿಸಿದ ಜ್ಞಾನ, ಕುವೆಂಪುವಿನ ಕನಸುಗಳಲ್ಲಿ ಅರಳಿದ ಚೇತನ, ದಾಸರ ಸಂಗೀತದಲ್ಲಿ ಮೊಳಗಿದ ಶಕ್ತಿ, ವಚನಿಗಳ ನಾದದಲ್ಲಿ ಅರಳಿದ ಶಕ್ತಿ. ಗಾಳಿ ಉಮ್ಮುವ ತಾಳ ಕನ್ನಡ, ನೀರಿನಲ್ಲಿ ಚಿಮ್ಮುವ ಮೇಳ ಕನ್ನಡ, ಮಣ್ಣಿನಲ್ಲಿ ಹರಿಯುವ ಜೀವ ಕನ್ನಡ, ಜನಾಂಗದ ಹೃದಯದ ಭಾವ ಕನ್ನಡ. ಬೆಟ್ಟ ಗುಡ್ಡಗಳಲ್ಲಿ ಪ್ರತಿಧ್ವನಿಸುವ ಕೇಳುವುದು ಕನ್ನಡ, ನದಿ ಸಮುದ್ರಗಳ ಅರಿವಿನಲ್ಲಿ ಒಮ್ಮುವುದು ಕನ್ನಡ, ಹಬ್ಬ ಹರಿದಿನಗಳ ಘೋಷದಲ್ಲಿ ಹರಡುವುದು ಕನ್ನಡ, ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲಿ ಜೀವಿಸುವುದು ಕನ್ನಡ. ಕನ್ನಡವೇ ನಮ್ಮ ಹೆಮ್ಮೆ, ಕನ್ನಡವೇ ನಮ್ಮ ಶಕ್ತಿ, ಕನ್ನಡವೇ ನಮ್ಮ ಜೀವಧಾರೆ. ಎಲ್ಲರಿಗೂ ಧನ್ಯವಾದ. ಮುಂದಿನ ಕವಿ ಮಹೇಶ್ ದಳಪತಿ. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದವರಾದ ಇವರು ಪ್ರಸ್ತುತ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ದಾರೆ. ಅವರ ಅಭಿನಯ ಅರಸು ಕೃತಿಯು ಪ್ರಕಟಗೊಂಡಿದ್ದು ಬಯಲು, ಶಿಕ್ಷಣ ರಾಮಯ್ಯ, ಧಮನಿತರ ಧ್ವನಿ ಕೃತಿಗಳು ಮುದ್ರಣ ಹಂತದಲ್ಲಿವೆ. ಇವರ ಸಾಧನೆಗೆ ಸಾಕಷ್ಟು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಇದೀಗ ಅವರಿಂದ ಕವಿತೆ ವಾಚನ. ಎಲ್ಲರಿಗೂ ನಮಸ್ಕಾರ. ಶೀರ್ಷಿಕೆ ನಮ್ಮ ಸರ್ಕಾರ. ನಮ್ಮ ಸರ್ಕಾರ ಗ್ಯಾರಂಟಿ ಸರ್ಕಾರ, ಪಂಚ ಗ್ಯಾರಂಟಿ ನೀಡಿದ ಸರ್ಕಾರ, ಪಂಚಶಕ್ತಿ ನೀಡಿದ ಸರ್ಕಾರ, ಉಳುವವನಿಗೆ ಭೂಮಿ ನೀಡಿದ ಸರ್ಕಾರ, ಹಸಿದವನಿಗೆ ಅನ್ನ ನೀಡಿದ ಸರ್ಕಾರ. ನಮ್ಮ ಸರ್ಕಾರ ಗ್ಯಾರಂಟಿ ಸರ್ಕಾರ. ಜೀತ ಮುಕ್ತಿಗೆ ಪಣತೊಟ್ಟ ಸರ್ಕಾರ, ಹಸಿವು ಮುಕ್ತಗೊಳಿಸಿದ ಸರ್ಕಾರ, ಕತ್ತಲಿಗೆ ಗೃಹ ಜ್ಯೋತಿ ಕೊಟ್ಟ ಸರ್ಕಾರ, ಮಹಿಳೆಯರಿಗೆ ಶಕ್ತಿ ಕೊಟ್ಟ ಸರ್ಕಾರ, ಸಮಾಜದ ಸಮತೆಯ ಸರ್ಕಾರ. ನಮ್ಮ ಸರ್ಕಾರ ಗ್ಯಾರಂಟಿ ಸರ್ಕಾರ. ಧಮನಿತರಿಗೆ ಧ್ವನಿಯಾದ ಸರ್ಕಾರ, ರೈತರಿಗೆ ಕೃಷಿ ಭಾಗ್ಯ ನೀಡಿದ ಸರ್ಕಾರ, ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ನೀಡಿದ ಸರ್ಕಾರ, ಯುವಕರಿಗೆ ಯುವನಿಧಿ ನೀಡಿದ ಸರ್ಕಾರ, ಮಕ್ಕಳಿಗೆ ಕ್ಷೀರ ನೀಡಿದ ಸರ್ಕಾರ. ನಮ್ಮ ಸರ್ಕಾರ ಗ್ಯಾರಂಟಿ ಸರ್ಕಾರ. ಅಂದು ಇಂದಿರಾ, ಇಂದು ಪ್ರಿಯಾಂಕಾ, ಅಂದು ರಾಜೀವ, ಇಂದು ರಾಹುಲ್, ಅಂದು ಅರಸು, ಇಂದು ಸಿದ್ದು, ಅಂದು ಬಸವಲಿಂಗಪ್ಪ, ಇಂದು ಮಹದೇವಪ್ಪ, ಅಂದು ಇಂದು ಎಂದು ದೃಢ ಬಹುತ್ವದ ಸರ್ಕಾರ. ನಮ್ಮ ಸರ್ಕಾರ ಗ್ಯಾರಂಟಿ ಸರ್ಕಾರ. ಸರ್ವರಿಗೂ ಒಳಿತಾಗಲಿ. ಧನ್ಯವಾದ. ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಖ್ಯಾತನಿ ನಾಗರಾಜ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅಧಿಕಾರಿಕರ ಸಮಿತಿಯ ಅನೇಕ ಸದಸ್ಯರು ಇದೀಗ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ದಯವಿಟ್ಟು ತಾವೆಲ್ಲರೂ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಬೇಕು ಅಂತ ಹೇಳಿ ಕೋರ್ತೇನೆ. ಮುಂದಿನ ಕವಿ ಮಾರುತಿ ನಡಿವಿಮನೆ. ಮೂಲತಃ ಬಳ್ಳಾರಿಯವರಾದ ಮಾರುತಿ ನಡಿವಿಮನೆಯವರು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ PhD ಸಂಶೋಧನಾ ವಿದ್ಯಾರ್ಥಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಿತ್ರಕಲಾವಿದರೂ ಆಗಿರುವ ಇವರ ಅನೇಕ ಕವಿತೆಗಳು ಪ್ರಕಟಗೊಂಡಿವೆ. ಇದೀಗ ನಿಮ್ಮ ಮುಂದೆ ಮಾರುತಿ ನಡಿವಿಮನೆ. ಸಿದ್ಧತೆಗಾಗಿ ಮಂಜುನಾಥ್ RP ದಿನ್ನೆ. ಕವಿತೆಯ ಶೀರ್ಷಿಕೆ ಎದೆಯ ನುಡಿ. ಅಂದು ರಾಜತ್ವದ, ಇದು ಪ್ರಜಾಪ್ರಭುತ್ವದ. ಅತ್ತ ವಿಜಯನಗರ, ಇತ್ತ ಒಡೆಯರ ನಗರ, ಇತ್ತ ಒಡೆಯರ ನಗರ. ಆ ಕಡೆ ಗಂಗರು, ಈ ಕಡೆ ಚಾಲುಕ್ಯರು, ಎಲ್ಲರಾಳಿದ ಕ್ರಾಂತಿಯ ನಾಡಿದು. ಬಸವಾದಿ ಶರಣರು, ದಾಸರು, ಕವಿಪುಂಗವರು ನೆಲೆಸಿದ್ದ ಶಾಂತಿಯ ಸೂರಿದು. ತುಂಗೆ, ಭದ್ರೆ, ಕೃಷ್ಣೆ, ಕಾಳಿ, ಕಾವೇರಿ, ಶರ, ವರ, ವೇದೆಯು ನೆರೆದಿಹ ಜೀವನದಿಗಳ ನೆಲವಿದು. ನಮ್ಮದಿದು ಕರುನಾಡು, ಶಿಲ್ಪಕಲೆಗಳ ತವರೂರು. ಹಾಡಿನಲ್ಲಿದ್ದ ನೆಲವಿದು, ನಾಡ ನುಡಿಯು, ಎದೆಯ ನುಡಿಯು ಕನ್ನಡ. ಕನ್ನಡ ಇರಲಿ ಎಲ್ಲರ ಸಂಗಡ. ಕಂಗ್ಲೀಷಿನ ಕಾಲದಲ್ಲಿ ಇಂಗ್ಲಿಷಿಗೆ ಮಾರು ಹೋಗಿ ಮರೆಯದಿರಿ ಮೊದಲ ತೊದಲ ನುಡಿದ ಅಮ್ಮನೆದೆಯ ಕನ್ನಡ. ಕನ್ನಡ ಇರಲಿ ಎಲ್ಲರ ಸಂಗಡ. ಕಡಲೂರಿನ ಕನ್ನಡ, ಬಯಲೂರಿನ ಕನ್ನಡ, ಸೀಮೆಯೂರಿನ ಕನ್ನಡ, ನನ್ನೂರಿನ ಕನ್ನಡ, ನಿಮ್ಮೂರಿನ ಕನ್ನಡ, ಎಲ್ಲರದೂ ಕನ್ನಡವೇ. ಕನ್ನಡ ಇರಲಿ ಎಲ್ಲರ ಸಂಗಡ. ನಮಸ್ಕಾರ. ಮುಂದಿನ ಕವಿ RP ಮಂಜುನಾಥ್. ಬಳ್ಳಾರಿ ಜಿಲ್ಲೆಯ ಬೈರಗಾಮದಿಂದ ಗಡಿ ಗ್ರಾಮದವರಾದ ಇವರು ನಾಟಕಾಭಿನಯ, ರಂಗ ಸಂಶೋಧನೆ, ಕಥೆ, ಕವಿತೆ, ನಾಟಕ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 9 ಕೃತಿಗಳನ್ನು ಪ್ರಕಟಿಸಿರುವ ಇವರ ಸಾಧನೆಗೆ ಅನೇಕ ಪುರಸ್ಕಾರಗಳು ಲಭಿಸಿವೆ. ಮುಂದಿನ ಸಿದ್ಧತೆಗಾಗಿ ಡಾಕ್ಟರ್ ರವಿಕುಮಾರ್ ಭಾಗ್ಯ. ನನ್ನ ಕವನದ ಹೆಸರು ಮನದ ಮೂಸೆಯಲ್ಲೇಕೆ ಮನಸ್ತಾಪ. ನಮ್ಮೂರ ನುಡಿ ಹಬ್ಬಕ್ಕೆ ಕರೆಯಲಿಲ್ಲ, ಕರೆಯೋಲೆಯಲ್ಲಿ ಹೆಸರಿಲ್ಲ. ನಮ್ಮೂರ ನುಡಿ ಹಬ್ಬಕ್ಕೆ ಕರೆಯಲಿಲ್ಲ, ಕರೆಯೋಲೆಯಲ್ಲಿ ಹೆಸರಿಲ್ಲ. ಅವರಿಲ್ಲ, ಇವರಿಲ್ಲ, ಕರೆದವರು ಬರಲೇ ಇಲ್ಲ ಎಂಬಿತ್ಯಾದಿ ಮನಸ್ತಾಪವ ಮೂಲೆಗಿಟ್ಟು ಕೈ ಕೈಯ ಹಿಡಿದು
ಹೊನ್ನುಡಿಯ ನುಡಿದು ನಾಡ ದೇವಿಯ ರಥ ಬೆಳೆದು ಇಡೀ ಜಗಕ್ಕೆ ಪಸರಿಸೋಣ ಕನ್ನಡದ ಒಲವ. ಸಮ್ಮೇಳನವೆಂದರೆ ಭಾರೀ ನಗಾರಿ ಡೋಲಿನ ಭರ್ಜರಿ ಸದ್ದು ಗದ್ದಲಿನ ಕುಣಿತವಲ್ಲ. ಸಮ್ಮೇಳನವೆಂದರೆ ಭಾರೀ ನಗಾರಿ ಡೋಲಿನ ಭರ್ಜರಿ ಸದ್ದು ಗದ್ದಲಿನ ಕುಣಿತವಲ್ಲ. ಬಿಳಿ ಬಿಳಿ ಬಣ್ಣದ ಬಟ್ಟೆಯ ತೊಟ್ಟು ಹಕೆಂಬಾವುಟವ ಶಾತೊಟ್ಟು ವೇದಿಕೆ ಏರಿ ಕಾಲದ ಮಿತಿ ಮೀರಿ ಮಾತಾಡುವ ಹರಟೆ ಮಲ್ಲರ ತಾಣವಲ್ಲ. ಆಳಕ್ಕಿಳಿದ ತಾಯಿನುಡಿಯ ನೆನೆದು ಮಾನಿಯರ ನೆನಪಲ್ಲಿ ಆದರ್ಶದ ಬೀಜ ಮನಸ್ಸಲ್ಲಿ ಬಿತ್ತುತ್ತ ನುಡಿದೇವಿಯ ಕಳಸ ಮೇಲೆ ಕೆತ್ತಿ ಸಾಗುವ ಹರಕೆಯ ಯಾತ್ರೆಯಾಗಲಿ ಕನ್ನಡಮ್ಮನ ಜಾತ್ರೆ ಹಸನಾಗಲಿ. ಆದದ್ದು ಆಯ್ತು ಎಲ್ಲವನ್ನು ಮರೆತು, ಆದದ್ದು ಆಯ್ತು ಎಲ್ಲವನ್ನು ಮರೆತು 67 ವರ್ಷದ ನಂತರ ನಮ್ಮೂರಿಗೆ ಬಂದ ಕನ್ನಡಮ್ಮನ ದೊಡ್ಡ ಜಾತ್ರೆಗೆ ಅಣಿಯಾಗೋಣ. ಬನ್ನಿ, ಪುನಃ ಭೇಟಿಯಾಗೋಣ. ಧನ್ಯವಾದ. ಮುಂದಿನ ಕವಿ ರಮೇಶ್ ಗುಬ್ಬಿ ಎಎನ್. ತುಮಕೂರು ಜಿಲ್ಲೆಯ ಗುಬ್ಬಿಯವರಾದ ಇವರು ಪ್ರಸ್ತುತ ಕೇಂದ್ರ ಸರ್ಕಾರದ ಭಾರತೀಯ ಅಣುಶಕ್ತಿ ನಿಗಮದ ಕಾರವಾರದ ಬಳಿ ಇರುವ ಕೈಗಾ ಅಣುವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 14 ಕವನ ಸಂಕಲನಗಳು, 30 ನಾಟಕಗಳು, 10 ಕಿರುಚಿತ್ರಗಳನ್ನು ಬರೆದು ನಿರ್ದೇಶಿಸಿದ್ದಾರೆ. ಇದೀಗ ನಿಮ್ಮ ಮುಂದೆ ರಮೇಶ್ ಗುಬ್ಬಿ ಎಎನ್. ಸಿದ್ಧತೆಗಾಗಿ ರವಿಕುಮಾರ್ ಬಾ. ಗುರುಭ್ಯೋ ನಮಃ. ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ದಿವ್ಯ ಪಾದಾರಗಳಲ್ಲಿ ವಂದಿಸುತ್ತಾ ನನ್ನ ಕವನ ವಾಚನವನ್ನು ಆರಂಭಿಸುತ್ತಿದ್ದೇನೆ. ಕವನದ ಶೀರ್ಷಿಕೆ ಕಾಲಾಯ ತಸ್ಮೈ ನಮಃ. ರಾಮಾಯಣದ ಕೆಲವು ಪಾತ್ರಗಳನ್ನು, ಕೆಲವು ಸಂದರ್ಭಗಳನ್ನು ರೂಪಕ ಪ್ರತಿಮೆಗಳಾಗಿರಿಸಿಕೊಂಡು ಕಾಲನ ಅಗಾಧತೆಯನ್ನು, ಕಾಲನ ಅಖಂಡತೆಯನ್ನು, ಕಾಲನ ಅನೂಹ್ಯತೆಯನ್ನು, ಕಾಲನ ಅನಂತತೆಯನ್ನು ನಿರೂಪಿಸುವಂತಹ ವಿಶೇಷ ಪ್ರಯತ್ನ ಕಾಲಾತೀತ ಕವಿತೆ. ಕವಿತೆಯ ಶೀರ್ಷಿಕೆ ಕಾಲಾಯ ತಸ್ಮೈ ನಮಃ. ಹಾದಿ ಬೀದಿ ಕಲ್ಲಾಗಿ ಕಂಡವರ ಕಾಲ್ತುಳಿತಕ್ಕೆ ಸಿಕ್ಕು. ಹಾದಿ ಬೀದಿ ಕಲ್ಲಾಗಿ ಕಂಡವರ ಕಾಲ್ತುಳಿತಕ್ಕೆ ಸಿಕ್ಕು. ಕಂಬನಿಗರಿಯುತ್ತಾ ಶಾಪ ವಿಮೋಚನಾ ಕಾಲಕ್ಕೆ ಕಾಯುತ್ತಾ, ಕಂಬನಿಗರಿಯುತ್ತಾ ಶಾಪ ವಿಮೋಚನಾ ಕಾಲಕ್ಕೆ ಕಾಯುತ್ತಾ, ಕಲ್ಲೊಳಗೆ ಕಲ್ಲಾಗಿ ಕಂಗೆಟ್ಟು ಕುಳಿತ ಅಹಲ್ಯ ಅರುಹಿದ್ದು ಕಾಲಾಯ ತಸ್ಮೈ ನಮಃ. ಕಲ್ಲೊಳಗೆ ಕಲ್ಲಾಗಿ ಕಂಗೆಟ್ಟು ಕುಳಿತ ಅಹಲ್ಯ ಅರುಹಿದ್ದು ಕಾಲಾಯ ತಸ್ಮೈ ನಮಃ. ಒಂದೊಂದೇ ಹಣ್ಣುಗಳ ಹೆಕ್ಕಿ ಕೂಡಿಟ್ಟು, ಸಾವಿಗೂ ಸಂಕೋಲೆಯಿಟ್ಟು, ಸನಿಹ ಬಾರದಂತೆ ಸೆರಗುಟ್ಟಿ ಬೇಡುತ್ತ. ಒಂದೊಂದೇ ಹಣ್ಣುಗಳ ಹೆಕ್ಕಿ ಕೂಡಿಟ್ಟು, ಸಾವಿಗೂ ಸಂಕೋಲೆಯಿಟ್ಟು, ಸನಿಹ ಬಾರದಂತೆ ಸೆರಗುಟ್ಟಿ ಬೇಡುತ್ತ. ಹಣ್ಣುಗಳ ಅರ್ಪಿಸಲೆಂದು ಹಪಹಪಿಸಿ ನಿಂತ ಹಣ್ಣು ಮುದುಕಿ ಶಬರಿ ಧ್ಯಾನಿಸಿದ್ದು. ಹಣ್ಣುಗಳ ಅರ್ಪಿಸಲೆಂದೇ ಹಪಹಪಿಸಿ ನಿಂತ ಹಣ್ಣು ಮುದುಕಿ ಶಬರಿ ಧ್ಯಾನಿಸಿದ್ದು ಕಾಲಾಯ ತಸ್ಮೈ ನಮಃ. ಕಾಲಾಯ ತಸ್ಮೈ ನಮಃ. ಕತ್ತರಿಸಿದ ರೆಕ್ಕೆಯಿಂದ ಸುರಿವ ನೆತ್ತರ ಧಾರೆ ಎದುರು ಧೃತಿಗೆಡದೆ. ಕತ್ತರಿಸಿದ ರೆಕ್ಕೆಯಿಂದ ಸುರಿವ ನೆತ್ತರ ಧಾರೆ ಎದುರು ಧೃತಿಗೆಡದೆ. ನೋವ ಸಹಿಸುತ್ತ ವಿಷಯ ತಿಳಿಸಲೆಂದೇ ಉಸಿರ ಬಿಗಿ ಹಿಡಿದು, ನೋವ ಸಹಿಸುತ್ತ ವಿಷಯ ತಿಳಿಸಲೆಂದೇ ಉಸಿರ ಬಿಗಿ ಹಿಡಿದು, ಮೋಕ್ಷ ಕಾಲಕ್ಕೆ ನರಳುತ್ತಾ ಮಲಗಿದ್ದ ಜಟಾಯು ಜಪಿಸಿದ್ದು. ಮೋಕ್ಷ ಕಾಲಕ್ಕೆ ನರಳುತ್ತಾ ಮಲಗಿದ್ದ ಜಟಾಯು ಜಪಿಸಿದ್ದು ಕಾಲಾಯ ತಸ್ಮೈ ನಮಃ. ಕಾಲಾಯ ತಸ್ಮೈ ನಮಃ. ರಕ್ಕಸನ ಸೆರೆಯೊಳಗೆ ಶೋಕದಿ ಅಶೋಕವನದಿ. ರಕ್ಕಸನ ಸೆರೆಯೊಳಗೆ ಶೋಕದಿ ಅಶೋಕವನದಿ. ಮಾನ ಪ್ರಾಣ ಅಂಗೈಲಿಡಿದು ಭಯಾತಂಕದಿ ನೊಂದಿದ್ದ. ಮಾನ ಪ್ರಾಣ ಅಂಗೈಲಿಡಿದು ಭಯಾತಂಕದಿ ನೊಂದಿದ್ದ ಮಾತೆ ಸೀತಾ ಬೇಡಿದ್ದು ಕಾಲಾಯ ತಸ್ಮೈ ನಮಃ. ಮಾತೆ ಸೀತಾ ಬೇಡಿದ್ದು ಕಾಲಾಯ ತಸ್ಮೈ ನಮಃ. ಅಯೋಧ್ಯೆ ಅರಮನೆಯಲ್ಲಿ ಕಂಬನಿಗಣ್ಣ ದೀಪ ಉರಿಸಿ, ಅಯೋಧ್ಯೆಯ ಅರಮನೆಯಲ್ಲಿ ಕಂಬನಿಗಣ್ಣ ದೀಪ ಉರಿಸಿ, ಕನಲಿ ಕನವರಿಸುತ್ತಾ ಕಾದಿದ್ದ ಊರ್ಮಿಳೆ ಪ್ರಾರ್ಥಿಸಿದ್ದು. ಕನಲಿ ಕನವರಿಸುತ್ತಾ ಕಾದಿದ್ದ ಊರ್ಮಿಳೆ ಪ್ರಾರ್ಥಿಸಿದ್ದು ಕಾಲಾಯ ತಸ್ಮೈ ನಮಃ. ಕಾಲಾಯ ತಸ್ಮೈ ನಮಃ. ಕಲ್ಲಿರಲಿ ಮುಪ್ಪಿರಲಿ ಅರ್ಧ ಜೀವವೇ ಆಗಿರಲಿ ಅಡವಿ ಅರಮನೆಯಿರಲಿ. ಕಲ್ಲಿರಲಿ ಮುಪ್ಪಿರಲಿ ಅರ್ಧ ಜೀವವೇ ಆಗಿರಲಿ ಅಡವಿ ಅರಮನೆಯೇ ಇರಲಿ. ಎಲ್ಲರೂ ಕಾರಣವಿಗಾಗಿ ಸತತ ಕಾಯಲೇಬೇಕು.
ಎಲ್ಲರೂ ಕಾಲನಿಗಾಗಿ ಸತತ ಕಾಯಲೇಬೇಕು. ಅವನ ಕಾರುಣ್ಯಕ್ಕಾಗಿ, ಬಾಳ ಚೈತನ್ಯಕ್ಕಾಗಿ ನಿರತ ಪರಿತಪಿಸಲೇಬೇಕು. ಅವನ ಕಾರುಣ್ಯಕ್ಕಾಗಿ, ಬಾಳ ಚೈತನ್ಯಕ್ಕಾಗಿ ನಿರತ ಪರಿತಪಿಸಲೇಬೇಕು. ಪರಿಪರಿ ಪರೀಕ್ಷೆಯೋ ನಿಗಿನಿಗಿ ನಿರೀಕ್ಷೆಯೋ, ಪರಿಪರಿ ಪರೀಕ್ಷೆಯೋ ನಿಗಿನಿಗಿ ನಿರೀಕ್ಷೆಯೋ, ಬದುಕಿನ ಭಿಕ್ಷೆಯೋ ಮೋಕ್ಷದ ರಕ್ಷೆಯೋ ಬೆಳಕಿನ ಕಕ್ಷೆಯೋ, ಬದುಕಿನ ಭಿಕ್ಷೆಯೋ ಮೋಕ್ಷದ ರಕ್ಷೆಯೋ ಬೆಳಕಿನ ಕಕ್ಷೆಯೋ, ಸಕಲಕ್ಕೂ ಕಾಯಲೇಬೇಕು, ಕರ ಮುಗಿದು ಹೇಳಲೇಬೇಕು. ಸಕಲಕ್ಕೂ ಕಾಯಲೇಬೇಕು, ಕರ ಮುಗಿದು ಹೇಳಲೇಬೇಕು. ಕಾಲಾಯುಧ ಸ್ಪಂದನ